ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾವ್ಯಧಾರೆಯ ವಿಶೇಷ ಸಂಚಿಕೆ ಶಿಕ್ಷಣ ಜಾಗೃತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಪರ್ವವನ್ನೇ ಸೃಷ್ಟಿಸುವಂತಹ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಭಾರತ ಸರ್ಕಾರ ಇದೀಗ ತಾನೇ ಅನುಮೋದನೆಯನ್ನು ನೀಡಿದೆ. ಈ ಒಂದು ಹೊಸ ನೀತಿ ಜಾರಿಗೆ ಬಂದು ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಸೃಷ್ಟಿಯನ್ನು ಮಾಡುವಂತಹ ನಿರೀಕ್ಷೆಯನ್ನು ಶಿಕ್ಷಣ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತಾಗಿ ಒಂದಷ್ಟು ನಾವು ಮಾಹಿತಿಯನ್ನು ತಿಳಿದು ಆ ಮೂಲಕ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸ್ವಾಗತಿಸುವಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸ್ವರೂಪ, ಚೌಕಟ್ಟು, ಅದರ ಮಹತ್ವ ಮತ್ತು ಅದರಿಂದುಂಟಾಗುವಂತಹ ಪ್ರಯೋಜನಗಳನ್ನು ಕುರಿತು ಮಾಹಿತಿಯನ್ನು ನೀಡುವುದಕ್ಕಾಗಿ ನಮ್ಮ ದಾವಣಗೆರೆಯ ಇಬ್ಬರು ಶಿಕ್ಷಣ ತಜ್ಞರನ್ನು ಆಹ್ವಾನಿಸಿದ್ದೇವೆ. ಮೊದಲಿಗೆ ಶ್ರೀಯುತ ಡಾಕ್ಟರ್ ಎಚ್.ವಿ. ವಾಮದೇವಪ್ಪ ಸರ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೆ ಆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಡಾಕ್ಟರ್ ಎಚ್.ವಿ. ವಾಮದೇವಪ್ಪ ಸರ್ ಅವರು ದಾವಣಗೆರೆ MM ಕಾಲೇಜ್ನ ನಿವೃತ್ತ ಪ್ರಾಂಶುಪಾಲರಾಗಿ ವಿದ್ಯಾರ್ಥಿಗಳ ಒಂದು ತರಬೇತಿಯಲ್ಲಿ ಶ್ರಮಿಸುವ ಮೂಲಕ ಮತ್ತು ಶಿಕ್ಷಕರ ತರಬೇತಿಗಾಗಿ ಅನೇಕ ಪುಸ್ತಕಗಳನ್ನು ರಚಿಸುವ ಮೂಲಕ ಗುಣಮಟ್ಟದ ಶಿಕ್ಷಕರ ಆಯ್ಕೆಗೆ ಕಾರಣೀಭೂತರಾಗಿದ್ದಾರೆ. ಇಂತಹ ಮಾನೀಯರು ಇವತ್ತು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತಾಗಿ ತಮಗೆ ಸಮಗ್ರ ಮಾಹಿತಿಯನ್ನು ನೀಡುವುದಕ್ಕಾಗಿ ಉಪಸ್ಥಿತರಿದ್ದಾರೆ. ಹಾಗೆಯೇ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ದಾವಣಗೆರೆ ಸಾಹಿತ್ಯ ವಲಯದಲ್ಲಿ ಹೊಸ ಮನ್ವಂತರಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ H.S. ಮಂಜುನಾಥ್ ಕುರ್ಕಿಯವರು ಉಪಸ್ಥಿತರಿದ್ದಾರೆ. ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಸಾರ್ವಜನಿಕ ವಲಯದಲ್ಲಿ ಅನೇಕ ವಿಷಯಗಳ ಜಾಗೃತಿಯನ್ನು ಮೂಡಿಸುವಂಥ ಉಪನ್ಯಾಸದಲ್ಲೂ ಕೂಡ ಪರಿಣಿತರಾಗಿ ಸಾಹಿತ್ಯ ಪ್ರೇಮಿಗಳಾಗಿ ಶಿಕ್ಷಣ ತಜ್ಞರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ H.S. ಮಂಜುನಾಥ್ ಕುರ್ಕಿಯವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸರ್, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತಾಗಿ ಶಿಕ್ಷಣ ಕ್ಷೇತ್ರದಲ್ಲಿಯೇ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಅನೇಕರಿಗೆ ಈ ಕುರಿತು ಮಾಹಿತಿ ಲಭ್ಯ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಸ್ವರೂಪದ ಕುರಿತಾಗಿ ಮೊದಲನೇದಾಗಿ ತಾವು ತಿಳಿಸ್ಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ ಸರ್. V1 ಮುಖ್ಯವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿದ್ದೇವೆ. ಮಾರುಕಟ್ಟೆಯ ಸಂಸ್ಕೃತಿಗೆ ತಕ್ಕಂತೆ ಪಠ್ಯವಸ್ತುವಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ರೋಚಕವಾದಂಥ ಬದಲಾವಣೆಗಳು ಇವತ್ತು ಕಂಡುಬರ್ತಾ ಇವೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಜ್ಞಾನ, ಕೌಶಲ್ಯ, ಕಲಿಕೆಯಲ್ಲಿ ಮಹತ್ತರವಾದಂಥ ಬದಲಾವಣೆಗಳು ಜರುಗ್ತಾ ಇವೆ ಮತ್ತು ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆ ಇವತ್ತು ಹುಟ್ಟಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಸ್ವತಂತ್ರ ಭಾರತದಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಕಳೆದ 29ನೇ ತಾರೀಕು ಜುಲೈ 2020ರಂದು ಕೇಂದ್ರ ಸಚಿವಾಲಯ ತನ್ನ ಮಂತ್ರಿಮಂಡಲದಲ್ಲಿ ಆ ಕರಡನ್ನು ಇಟ್ಟು ಅನುಮೋದನೆಯನ್ನು ಮಾಡಿತು. ಸ್ವತಂತ್ರ ಭಾರತದಲ್ಲಿ ಇದು 3ನೇ ಹೊಸ ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ. ಇದರ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ತುಂಬ ಪರಿವರ್ತನೆಗೊಳ್ಳಬಹುದಾದಂತಹ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಹೆಚ್ಚಿಸುವ, ಸಂಶೋಧನೆಗೆ ಆದ್ಯತೆಯನ್ನು ನೀಡುವ, ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸಿ ತಂತ್ರಜ್ಞಾನದ ಆಧಾರದ ಮೇಲೆ ಶಿಕ್ಷಣವನ್ನು ನೀಡಬೇಕು ಎಂಬ ಆಶಯಗಳನ್ನು ಇಟ್ಟುಕೊಂಡು ಈ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕೆಂಬುದು ಕೇಂದ್ರ ಸರ್ಕಾರದ ಆಶಯ. ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಮೊಟ್ಟ ಮೊದಲಿಗೆ ಮಾಜಿ ಸಂಪುಟ ಕಾರ್ಯದರ್ಶಿಯಾದಂಥ TSR ಸುಬ್ರಹ್ಮಣ್ಯಂ ಅವರ ನೇತೃತ್ವದಲ್ಲಿ 2016 ಮೇ ತಿಂಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡ ವರದಿಯನ್ನು ಒಪ್ಪಿಸಿತು. ಆಗ ಕೇಂದ್ರ ಸರ್ಕಾರ ಅದನ್ನು ಸ್ವೀಕಾರ ಮಾಡಿ, ಅದನ್ನು ಅಧ್ಯಯನ ಮಾಡಿ, ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ, ನಂತರ ಸಮಕಾಲೀನ ವ್ಯವಸ್ಥೆಗೆ ಅನುಗುಣವಾಗಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಅನುಸಾರವಾಗಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆ ಅನುಕೂಲವಾಗುವಂತಹ ಪಠ್ಯವಸ್ತುವನ್ನು
ಒಳಗೊಳ್ಳುವಂತೆ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ, ಸಂಶೋಧನೆಗಳನ್ನು ಹೆಚ್ಚಿಸಲಿಕ್ಕೆ, ಪುನರ್ ವಿಮರ್ಶೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಜ್ಞಾನ ಆಯೋಗದ ಅಧ್ಯಕ್ಷರು ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಈ ಕರಡಿಗೆ ಪುನಃ ವಿಮರ್ಶೆ ಮಾಡಲಿಕ್ಕೆ ಆ ಕರಡನ್ನು ಅವರಿಗೆ ನೀಡಲಾಯಿತು. ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಸಮಿತಿ ಇದನ್ನು ಸ್ವೀಕಾರ ಮಾಡಿ ರಾಷ್ಟ್ರಾದ್ಯಂತ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಸಂಪನ್ಮೂಲ ವ್ಯಕ್ತಿಗಳನ್ನು, ಶೈಕ್ಷಣಿಕ ಸಂಸ್ಥೆಗಳು, ಅಲ್ಲಿನ ಸಂಘಟನಾ ಸಂಸ್ಥೆಗಳಿಂದ ವಿಸ್ತೃತ ಚರ್ಚೆ ಮಾಡಿ, ಸಂವಾದ ಮಾಡಿ ಹಾಗೂ ಸಮಾಲೋಚನೆ ಮಾಡಿ, ಚಿಂತನ ಮಂಥನ ಮಾಡಿ ಅವರಿಂದ ಕೆಲವು ಉಪಯುಕ್ತ ಮಾಹಿತಿಗಳನ್ನು ಕ್ರೋಢೀಕರಿಸಿ ಒಂದು ಸ್ಪಷ್ಟವಾದಂತಹ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಕರಡನ್ನು ಕೇಂದ್ರ ಸರ್ಕಾರಕ್ಕೆ ಕಳೆದ ವರ್ಷ ಸಲ್ಲಿಸಿತು. ಕಳೆದ ಬುಧವಾರ 29 ಜುಲೈ 2020ರಂದು ತನ್ನ ಸಚಿವ ಸಂಪುಟದಲ್ಲಿ ಇದನ್ನು ಮಂಡನೆ ಮಾಡಿ ಇದನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಅದನ್ನು ಅನುಮೋದನೆ ಮಾಡಲಾಗಿದೆ. ಈ ಅನುಮೋದನೆಗೊಂಡಂಥ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ತತ್ಕ್ಷಣವೇ ಇದು ಜಾರಿಗೆ ಬರಲ್ಲ. ಈ ಕರಡು ಅನುಮೋದನೆಗೊಂಡಂಥ ರಾಷ್ಟ್ರೀಯ ಶಿಕ್ಷಣ ಈ ಕರಡು ಮಸೂದೆ ಲೋಕಸಭೆಯಲ್ಲಿ ಅದು ಮಂಡನೆ ಆಗಬೇಕು, ಅಲ್ಲಿ ಚರ್ಚೆ ಆಗಬೇಕು, ಅನುಮೋದನೆಗೊಂಡು ರಾಜ್ಯಸಭೆಯಲ್ಲಿ, ಆನಂತರ ರಾಷ್ಟ್ರಾಧ್ಯಕ್ಷರಿಂದ ಅದು ಪೂರ್ಣ ಅಂಕಿತವನ್ನು ಪಡೆಯಬೇಕಾಗ್ತದೆ. ಹಾಗೆ ರಾಜ್ಯ ಸರ್ಕಾರಗಳು ಅದನ್ನು ಅನುಷ್ಠಾನಗೊಳಿಸಬೇಕಾದ್ರೆ ರಾಜ್ಯ ಸರ್ಕಾರದ ವಿಧಾನಸಭೆ ಜನಪ್ರತಿನಿಧಿಗಳ ಮುಂದೆ ಅದನ್ನು ಮಂಡಿಸಿ ಚರ್ಚೆ ಮಾಡಿ ಅಲ್ಲಿನ ಸಾಧಕ ಬಾಧಕಗಳನ್ನು ಗುರುತಿಸಿಕೊಂಡು ಕೈ ಬಿಡಬಹುದಾದಂತಹ ವಿಚಾರಗಳನ್ನು ಬಿಟ್ಟು ಅದಕ್ಕೆ ಸ್ಪಷ್ಟ ಸ್ವರೂಪವನ್ನು ಕೊಟ್ಟು ರಾಜ್ಯಪಾಲರಿಂದ ಅದು ಅಂತಿಮ ಅಂಕಿತ ಆದ ನಂತರ ಅದು ಅನುಷ್ಠಾನಕ್ಕೆ ಬರುತ್ತೆ. ಒಟ್ಟಿನಲ್ಲಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2021ರ ಶೈಕ್ಷಣಿಕ ಸಾಲಿನಿಂದ ಇದು ಅನುಷ್ಠಾನಗೊಳ್ಳಬೇಕೆಂಬುದು ಕೇಂದ್ರ ಸರ್ಕಾರದ ಆಶಯ ಆಗಿದೆ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಾದೇಶಿಕ ಭಾಷೆಗೆ ಒಂದು ಆದ್ಯತೆಯನ್ನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ ಸರ್. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ತಾವು ಈ ಸಾಹಿತ್ಯ ಪರಿಷತ್ತು ಪ್ರಾದೇಶಿಕ ಭಾಷೆಯಲ್ಲಿ ಮಾಧ್ಯಮವನ್ನಾಗಿ ವಿದ್ಯಾರ್ಥಿಗಳಿಗೆ ಬೋಧಿಸಬೇಕು ಅನ್ನುವಂಥ ಒಂದು ನಿಲುವನ್ನು ತಾಳಿ ಸರ್ಕಾರಕ್ಕೆ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ತಾವು ಅಧ್ಯಕ್ಷರಾಗಿ ಯಾವ ಒಂದು ಆಶಯವನ್ನು ವ್ಯಕ್ತಪಡಿಸ್ತೀರಿ ಸರ್? ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಾಥಮಿಕ ಶಿಕ್ಷಣ, ಅದರಲ್ಲೂ ವಿಶೇಷವಾಗಿ 5ನೇ ತರಗತಿಯವರೆಗೆ ಅಲ್ಲಿನ ಮಾತೃಭಾಷೆ ಅಥವಾ ರಾಜ್ಯ ಭಾಷೆ ಅಥವಾ ಪ್ರಾಂತೀಯ ಭಾಷೆಯನ್ನು ಕಲಿಕಾ ಮಾಧ್ಯಮವನ್ನಾಗಿ ಬಳಸಿಕೊಳ್ಳಬೇಕು ಎಂಬುದು ಈ ನೂತನ ಶಿಕ್ಷಣ ನೀತಿಯಲ್ಲಿ ಅಡಕವಾಗಿದೆ. ಆದರೆ 2014 ಮೇ 6ನೇ ತಾರೀಕು ನಮ್ಮ ರಾಷ್ಟ್ರದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟು ಕಲಿಕಾ ಮಾಧ್ಯಮವನ್ನಾಗಿ ಯಾವುದೇ ಒಂದು ಭಾಷೆಯನ್ನು ಅಲ್ಲಿನ ರಾಜ್ಯ ಅಥವಾ ಸರ್ಕಾರ ಮಗುವಿನ ಮೇಲೆ, ಪೋಷಕರ ಮೇಲೆ ಒತ್ತಾಯವನ್ನು ಹಾಕಬಾರದು. ಅದು ಪೋಷಕ ಮತ್ತು ವಿದ್ಯಾರ್ಥಿಗಳ ಆಯ್ಕೆ ಸ್ವತಂತ್ರವಾಗಿರಬೇಕು. ಮಾತೃಭಾಷೆ ಕಡ್ಡಾಯ ಅಲ್ಲ ಎಂಬ ಆದೇಶವನ್ನು ಹೊರಡಿಸಿತು. ಈ ಆದೇಶದ ಹಿನ್ನೆಲೆಯಲ್ಲಿ ಪ್ರಸ್ತುತ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 5ನೇ ತರಗತಿಯವರೆಗೆ ಅಲ್ಲಿನ ಪ್ರಾಂತೀಯ ಭಾಷೆಯನ್ನು, ಮಾತೃಭಾಷೆಯನ್ನು ರಾಜ್ಯ ಭಾಷೆಯ ಮೂಲಕ ಅಲ್ಲಿನ ಶಿಕ್ಷಣ ಕಲಿಕೆ ಆಗಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿದೆ. ಆದರೆ ಅದು ಕಡ್ಡಾಯಗೊಳಿಸಿಲ್ಲ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಒತ್ತಾಸೆ ಮತ್ತು ನಮ್ಮ ನಿಲುವು ಏನಂದರೆ 5ನೇ ತರಗತಿಯವರೆಗೆ ಪ್ರತಿಯೊಂದು ಮಗು ತನ್ನ ಭಾಷಾ ಅಥವಾ ಶಿಕ್ಷಣ ಕಲಿಕೆಯಲ್ಲಿ, ಜ್ಞಾನಾರ್ಜನೆಯಲ್ಲಿ ಅಲ್ಲಿನ ಮಾತೃಭಾಷೆಯನ್ನು, ರಾಜ್ಯ ಭಾಷೆಯನ್ನು, ಆಡಳಿತ ಭಾಷೆಯನ್ನು ಮಾಧ್ಯಮವನ್ನಾಗಿ ಬಳಸಿಕೊಳ್ಳಬೇಕೆಂಬುದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಒತ್ತಾಸೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಡಾಕ್ಟರ್ ಮನು ಬಳಿಗಾರ್ ಅವರು, ನಮ್ಮ ನಾಡಿನ ಖ್ಯಾತ ಸಾಹಿತಿಗಳಾದಂಥ SL ಭೈರಪ್ಪನವರು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಮಾನ್ಯ ಪ್ರಧಾನಮಂತ್ರಿಯವರಿಗೂ,
ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೂ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಿಗೂ ಒಂದು ಪತ್ರವನ್ನು ರವಾನಿಸಿದೆ. ಆ ಪತ್ರದಲ್ಲಿ ಏನಂದರೆ, ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿನ ಮಾತೃಭಾಷೆಯನ್ನೇ ಕಡ್ಡಾಯ ಮಾಧ್ಯಮವನ್ನಾಗಿ ಬಳಸಿಕೊಳ್ಳಬೇಕೆಂಬುದು ಒತ್ತಾಯವನ್ನು ಇವತ್ತು ವ್ಯಕ್ತಪಡಿಸಿದೆ. ಆದರೂ ನಮಗೆ ಸ್ವಲ್ಪ ಒಂದು ಕಡೆ ಸಂತೋಷವನ್ನು ತಂದಿದೆ, ಇನ್ನೊಂದು ಕಡೆ ನಮಗೆ ನಿರಾಶೆಯಲ್ಲಿ ಅವಕಾಶ ಇದೆ ಅಂಥೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಒಳ್ಳೆಯದು ಸರ್. ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಪ್ರಮುಖ ಉದ್ದೇಶಗಳೇನು ಅನ್ನೋದರ ಕುರಿತಾಗಿ ತಾವು ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಸರ್. ದಾವಣಗೆರೆಯ V1 ವಾಹಿನಿಯ ಎಲ್ಲ ಶ್ರೋತೃಗಳಿಗೆ ವಂದನೆಗಳನ್ನು ಹೇಳ್ತಾ, ಭಾಳ ಮುಖ್ಯವಾಗಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ರಾಷ್ಟ್ರದಲ್ಲಿ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಮೊದಲನೇ ರಾಷ್ಟ್ರೀಯ ಶಿಕ್ಷಣ ನೀತಿ 1968ರಲ್ಲಿ ಜಾರಿಗೆ ಬಂತು. 64ರ ಕೊಠಾರಿ ಶಿಕ್ಷಣ ಆಯೋಗದ ಶಿಫಾರಸುಗಳನ್ನು ಆಧರಿಸಿ 68ರಲ್ಲಿ ಮೊದಲನೇ ಶಿಕ್ಷಣ ನೀತಿ. ನಂತರ 2ನೇ ಶಿಕ್ಷಣ ನೀತಿ ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ 1986ರಲ್ಲಿ 2ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪಿತವಾಗಿತ್ತು. ನಂತರ ಈಗ 3ನೇ ಬಾರಿಗೆ ಸುಮಾರು 34 ವರ್ಷಗಳ ನಂತರ 86ರಿಂದ 2020 ಇವತ್ತು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇವತ್ತು ನಾವು ರೂಪಿಸಿದೆ. ಈಗ ಇದು 2016ರಲ್ಲಿ ಕರಡು ಪ್ರತಿ ರೂಪಿತವಾಗಿ ರಾಷ್ಟ್ರಾದ್ಯಂತ ಚರ್ಚೆಗಳು ನಡೆದು ಇವತ್ತೊಂದು ಅಂತಿಮ ರೂಪವನ್ನು ಪಡೆದು ಕೇಂದ್ರ ಸಂಪುಟದಲ್ಲಿ ಇದರ ಅನುಮೋದನೆಯನ್ನು ಪಡ್ಕೊಂಡಿದ್ದೇವೆ. ಯಾವುದೇ ನೀತಿಯನ್ನು ನಾವು ದೇಶಕ್ಕೆ ರೂಪಿಸುವಾಗ ಪ್ರಮುಖವಾದಂಥ ಉದ್ದೇಶಗಳನ್ನು ಇಟ್ಟುಕೊಂಡು ನೀತಿಯನ್ನು ರೂಪಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿರ್ತಕ್ಕಂತಹ ಕಮಿಟಿಯವರು ಪ್ರಮುಖ ಉದ್ದೇಶಗಳನ್ನು ಇಟ್ಟುಕೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿದ್ದಾರೆ. ಇದರ ಭಾಳ ಮುಖ್ಯವಾದಂಥ ಉದ್ದೇಶಗಳು ಅಂತ ಅಂದರೆ, ಈ ದೇಶದ ಎಲ್ಲ ಮಕ್ಕಳಿಗೂ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನತಕ್ಕಂಥದ್ದು. ಇವತ್ತು ನಾವು ಬಹಳಷ್ಟು ಭಿನ್ನತೆಯನ್ನು ಕಾಣ್ತಾ ಇದ್ದೀವಿ. ರಾಷ್ಟ್ರದಾದ್ಯಂತ ಎಲ್ಲ ಭಾಗದಲ್ಲೂ ಒಂದೇ ರೀತಿಯ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಅದರಿಂದ ಈ ರಾಷ್ಟ್ರದ ಎಲ್ಲ ಮಕ್ಕಳಿಗೆ, ಯಾವುದೇ ಭಾಗದಲ್ಲಿರ್ತಕ್ಕಂತಹ ಮಗುವಿಗೂ ಸಹ ಒಂದೇ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಅನ್ನೋಂಥ ಇದರ ಉದ್ದೇಶ. ಅದರಿಂದ ಸಮಾನತೆಯನ್ನು ಆಧರಿಸಿದ ಮತ್ತು ಜ್ಞಾನ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಹಿನ್ನೆಲೆಯನ್ನು ಇಟ್ಟುಕೊಂಡು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಇದ್ರ ಜೊತೆಗೆ ಇವತ್ತಿನ ವ್ಯವಸ್ಥೆಯಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ವಿದೇಶಿ ಸಂಸ್ಕೃತಿಯನ್ನು ಅನುಕರಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸೋದಕ್ಕೆ ಪೂರಕವಾದಂಥ ಶಿಕ್ಷಣವನ್ನು ನೀಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಭಾರತೀಯ ಸಂಸ್ಕೃತಿಗೆ ಒತ್ತು ಕೊಡ್ತಕ್ಕಂಥ ಅಂಶಗಳನ್ನು ಈ ಶಿಕ್ಷಣ ನೀತಿನಲ್ಲಿ ರೂಪಿಸಿದೆ. ಇದ್ರ ಜೊತೆಗೆ ಮಗುವಿನ ಸಮಗ್ರ ವಿಕಾಸ ಶಿಕ್ಷಣದ ಗುರಿ. ಸಮಗ್ರ ವಿಕಾಸ ಅಂದರೆ ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ನೈತಿಕ ಎಲ್ಲ ಕ್ಷೇತ್ರಗಳಲ್ಲಿ ಮಗುವಿನಲ್ಲಿ ವಿಕಾಸ ಆಗಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಶಿಕ್ಷಣ ನೀತಿಯನ್ನು ರೂಪಿಸಿದ್ದಾರೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ 21ನೇ ಶತಮಾನದಲ್ಲಿ ಇರ್ತಕ್ಕಂಥ ಸವಾಲುಗಳನ್ನು ಎದುರಿಸೋದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮರ್ಥ್ಯಗಳನ್ನು ಮಗುವಿನಲ್ಲಿ ಬೆಳೆಸ್ತಕ್ಕಂಥದ್ದು ಭಾಳ ಮುಖ್ಯ ಶಿಕ್ಷಣದಲ್ಲಿ. ಈ ಹಿನ್ನೆಲೆಯಲ್ಲಿ 21ನೇ ಶತಮಾನಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳು, 21st century ಸ್ಕಿಲ್ಸ್ ಅಂತ ಹೇಳಿ ಕರಿತೀವಿ. ಈ 21ನೇ ಶತಮಾನಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಬೆಳೆಸ್ತಕ್ಕಂಥ ಹಿನ್ನೆಲೆಗಳಲ್ಲಿ ಈ ಗುರಿಗಳನ್ನು ಇಟ್ಕೊಂಡು ಇದನ್ನು ರೂಪಿಸಿದೆ. ಯಾವ ಕೌಶಲ್ಯಗಳನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ? ಪ್ರಾಥಮಿಕ ಹಂತದಿಂದ ಹಿಡಿದು ಅವನು ಪದವಿಯನ್ನು ಮುಗಿಸಿ ಹೊರಬರೋದ್ರೊಳಗೆ ಪ್ರತಿಯೊಂದು ಮಗುವಿನಲ್ಲೂ ಸಹ 21ನೇ ಶತಮಾನದ ಕೌಶಲ್ಯಗಳನ್ನು ಬೆಳೆಸಬೇಕು ಅಂತೇಳಿ. ಯಾವುದು ಅಂದರೆ ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳೋ ಶಕ್ತಿ ಮಗುವಿನಲ್ಲಿ ಬರಬೇಕು. ಅಂಥ ವಿಮರ್ಶಾತ್ಮಕ ಚಿಂತನೆ ಬರಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವ ದಾರಿನಲ್ಲಿ ಹೋಗಬೇಕು, ನಾನು ಏನು ಶಿಕ್ಷಣ ಪಡಿಬೇಕು, ಯಾವ ವೃತ್ತಿಯನ್ನು ಕೈಗೊಳ್ಳಬೇಕು ಅನ್ನೋ ತೀರ್ಮಾನವನ್ನು ಮಗು ಮಾಡಬೇಕು ಅಂದರೆ ಅಂಥ ವಿಮರ್ಶಾತ್ಮಕ ಚಿಂತನೆ ಮಗುವಿನಲ್ಲಿ ಬೇಕಾಗುತ್ತೆ. ಇದ್ರ ಜೊತೆಗೆ ಸೃಜನಶೀಲ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ಮುಖ್ಯ. ಇಲ್ಲಿವರೆಗೆ ಏನಾಗಿದೆ ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇವಲ ರೋಡ್ ಟೈಪ್ ಆಫ್ ಲರ್ನಿಂಗ್ ಆಗಿದೆ, ಯಾಂತ್ರಿಕ ಕಲಿಕೆ. ಪರೀಕ್ಷೆಗಳು ಅಂತಂದರೆ ಏನಪ್ಪ ಅಂದರೆ ಇರೋ ಪುಸ್ತಕದಲ್ಲಿರೋದನ್ನು ಕಂಠಪಾಠ ಮಾಡಿ ಪರೀಕ್ಷೆಗಳಲ್ಲಿ ರೀಪ್ರೊಡ್ಯೂಸ್ ಮಾಡೋದು, ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆ ನಡೆದು ಬಂದಿದೆ. ಅದಕ್ಕೆ ಅಂಥದನ್ನು ಕಡಿಮೆ ಮಾಡಿ ಈ ಯಾಂತ್ರಿಕ ಕಲಿಕೆಯನ್ನು, ರೋಟ್ ಲರ್ನಿಂಗನ್ನು ಸಂಪೂರ್ಣ ಕಡಿಮೆ ಮಾಡಿ ಸೃಜನಶೀಲ ಸಾಮರ್ಥ್ಯಗಳನ್ನು, ಏನಾದರೂ ಹೊಸ ವಿಚಾರಗಳನ್ನು ಮಕ್ಕಳಲ್ಲಿ ಬೆಳೆಸೋದಕ್ಕೆ ಪೂರಕವಾದಂಥ ಶಿಕ್ಷಣವನ್ನು ನೀಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಸೃಜನಶೀಲ ಸಾಮರ್ಥ್ಯವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು ವೈಜ್ಞಾನಿಕ ಚಿಂತನೆ ನಮ್ಮ ಮಕ್ಕಳಲ್ಲಿ ಬೆಳಿಬೇಕಾಗಿದೆ. ವೈಜ್ಞಾನಿಕ ಮನೋಭಾವ ಅಂತ ಏನು ಕರಿತೀವಿ.
ಇನ್ನೂ ಮೂಢನಂಬಿಕೆಗಳು ನಮ್ಮ ದೇಶದಲ್ಲಿ ಇಷ್ಟೊಂದು ವರ್ಷಗಳನ್ನು ನಾವು ಕಳೆದಿದ್ದರೂ ಸಹ, ಇಷ್ಟೊಂದು ವೈಜ್ಞಾನಿಕವಾದಂಥ ಪ್ರಗತಿ ಆಗಿದ್ದರೂ ಸಹ, ಮಂಗಳ ಗ್ರಹದವರೆಗೆ ಹೋಗುವಂಥ ಪ್ರಯತ್ನಗಳು ನಮ್ಮಲ್ಲಿ ನಡೀತಾ ಇದ್ದರೂ ಸಹ ಇನ್ನೂ ವೈಜ್ಞಾನಿಕವಾದಂತಹ ಚಿಂತನೆ ನಮ್ಮಲ್ಲಿ ಸಂಪೂರ್ಣವಾಗಿ ಬಂದಿಲ್ಲ ಮಕ್ಕಳಲ್ಲಿ. ಅಂಥ ವೈಜ್ಞಾನಿಕ ಮನೋಭಾವವನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಇದ್ರ ಜೊತೆಗೆ ಸಂವಹನ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಕಮ್ಯುನಿಕೇಷನ್ ಅಬಿಲಿಟಿ. ಎಷ್ಟೋ ಜನ ಮಕ್ಕಳಲ್ಲಿ ನಾವು ನೋಡ್ತೇವೆ, ಅವರಿಗೆ ವಿಷಯ ಗೊತ್ತಿರುತ್ತೆ, ಆದರೆ ಅದನ್ನು ಅಭಿವ್ಯಕ್ತಿಸ್ತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ. ಅದನ್ನು ಸಂವಹನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು, ಜನರಿಗೆ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಹೇಳುವಂಥ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇದರಲ್ಲಿ ಒತ್ತು ಕೊಟ್ಟಿರ್ತಕ್ಕಂಥದ್ದರೆ ಬಹುಭಾಷಾ ಸಾಮರ್ಥ್ಯ, ಮಲ್ಟಿಲಿಂಗ್ವಲಿಸಮ್ ಅಂತ ಹೇಳಿ ಕರಿತೀವಿ. ಯಾಕೆಂದರೆ ನಮ್ಮ ದೇಶ ಅನ್ನುವಂಥದ್ದು ಏನಪ್ಪ ಅಂದರೆ ಹಲವಾರು ಭಾಷೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇಶ. ಈ ಬೇರೆ ದೇಶಗಳಿಗೂ ನಮಗೂ ಇರುವಂಥ ವ್ಯತ್ಯಾಸ ಇದೇನೆ. ಅದಕ್ಕೊಬ್ಬ ಸೋಷಿಯಾಲಜಿಸ್ಟ್ ಇಸ್ ಎಥ್ನಾಲಜಿಕಲ್ ಮ್ಯೂಸಿಯಂ ಅಂತ ಹೇಳಿ ಕರೀತಾನೆ ಭಾರತವನ್ನು. ಇಲ್ಲಿರೋವಷ್ಟು ಭಾಷೆಗಳು, ಧರ್ಮ, ಜಾತಿ ಇನ್ಯಾವ ವಿಶ್ವದ ಯಾವುದೇ ಭಾಗದಲ್ಲಿ ನಾವು ನೋಡೋದಿಲ್ಲ. ಆದರೆ ಎಲ್ಲ ಭಾಷೆಯನ್ನು ಸಮಾನವಾಗಿ ಕಾಣಬೇಕು. ಹೆಚ್ಚೆಚ್ಚು ಭಾಷೆಗಳನ್ನು ಕಲಿತಷ್ಟು ಮಗು ಜ್ಞಾನಾತ್ಮಕವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮಲ್ಟಿಲಿಂಗ್ವಲಿಸಮ್ಗೆ ಒತ್ತು ಕೊಟ್ಟಿದ್ದಾರೆ. ಹೆಚ್ಚು ಭಾಷೆಗಳನ್ನು ಕಲಿಯೋದಕ್ಕೆ ಮಗುವನ್ನು ಪ್ರೇರೇಪಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಒತ್ತು ಕೊಟ್ಟಿದೆ. ಅದರಿಂದ ಮಕ್ಕಳ ಜೊತೆಗೆ ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥದ್ದು, ತಾನೇ ಬರ್ತಕ್ಕಂಥ ಸಮಸ್ಯೆಗಳನ್ನು ತಾನೇ ಪರಿಹರಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಪದವಿಯನ್ನು ಮುಗಿಸಿ ಹೊರ ಬರ್ತಕ್ಕಂಥ ಮಗುವಿನಲ್ಲಿ ಇರಬೇಕು. ಅದು ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಕೇವಲ ಪದವಿ ಪಡೆದಿರ್ತಾರೆ, ತನಗೆ ಸಮಸ್ಯೆಗಳು ಬಂದರೆ ಅದನ್ನು ಮತ್ತೊಬ್ಬರ ಹತ್ರ ಹೋಗಿ ಹೇಳ್ಕೊಳ್ತಾರೆ ಹೊರತು ತಾನೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಸಾಮರ್ಥ್ಯ ಮಕ್ಕಳಲ್ಲಿ ಬೆಳವಣಿಗೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗುತ್ತೆ. ಇದ್ರ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಬೆಳೆಸೋದು ಭಾಳ ಮುಖ್ಯ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇವತ್ತೇನಾಗಿದೆ ಅಂದರೆ, ಸಾಮಾಜಿಕ ಜವಾಬ್ದಾರಿ ಅಂದರೆ ಯಾರ್ದೂ ಜವಾಬ್ದಾರಿ ಅನ್ನೋವಂಥ ರೀತಿಯಲ್ಲಿ ಮಕ್ಕಳು ನೋಡ್ತಕ್ಕಂಥದ್ದು ನಾವು ನೋಡ್ತೇವೆ. ಈಗ ಉದಾಹರಣೆಗೆ ನೀರಿನ ಸಮಸ್ಯೆ ಇನ್ನೊಂದಿದೆ, ಏನೋ ಇದೆ ಅಂತಂದರೆ ಅದು ಮುನ್ಸಿಪಾಲ್ಟಿನವರು ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನೋಡ್ತೇವೆ. ಆದರೆ ಪ್ರತಿಯೊಬ್ಬ ಮಗುವಿನಲ್ಲೂ ಸಾಮಾಜಿಕ ಜವಾಬ್ದಾರಿ ಬೇಕು. ಗಿಡ ಮರಗಳನ್ನು ನೆಡೋದಾಗಲಿ ಅಥವಾ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ತಡೆಗಟ್ಟೋದ್ರಲ್ಲಿ ಪ್ರತಿಯೊಬ್ಬರ ಪಾಲು ಇದೆ. ಅಂಥ ಸಾಮಾಜಿಕ ಜವಾಬ್ದಾರಿಗಳನ್ನು ಮಕ್ಕಳು ವಹಿಸ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿರೋಂದರೆ ನೈತಿಕತೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗಿರ್ತಕ್ಕಂಥದ್ದು. ನಮ್ಮ ಮಕ್ಕಳು ಬಹಳಷ್ಟು ಬುದ್ಧಿವಂತರೇನೋ ಆಗಿದ್ದಾರೆ, ಆದರೆ ನೈತಿಕ ಅಧಪತನವನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜನ ಡಾಕ್ಟರ್ಸು, ಇಂಜಿನಿಯರ್ಸು, ರ್ಯಾಂಕ್ ಹೋಲ್ಡರ್ಸ್ ಆಗಿರೋರು ಟೆರರಿಸ್ಟ್ ಗ್ಯಾಂಗ್ಗಳನ್ನು ಸೇರ್ಕೊಂಡಿರೋದು ಅಥವಾ ಇನ್ಯಾವುದೋ ಗ್ಯಾಂಗ್ಗಳಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಅವರಲ್ಲಿ ನೈತಿಕತೆಯನ್ನು ಬೆಳೆಸಬೇಕಾಗಿದೆ. ಸಮಾಜಕ್ಕೆ ಪೂರಕವಾದಂಥ ರೀತಿಯಲ್ಲಿ ಅವರು ವರ್ತಿಸಬೇಕಾಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ವಿಶ್ವಕ್ಕೆ ಅನುಗುಣವಾಗಿ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಬೇಕು ಅಂದರೆ ಡಿಜಿಟಲ್ ಸಾಕ್ಷರತೆ ಬೇಕಾಗಿದೆ, ಕಂಪ್ಯೂಟರ್ ಸಾಕ್ಷರತೆ. ಎಷ್ಟು ಜನಕ್ಕೆ ಇವತ್ತು ನಾವು ಕಂಪ್ಯೂಟರ್ ಸಾಕ್ಷರತೆ ಇದೆ, ಪ್ರತಿಯೊಬ್ಬರಿಗೂ ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಅದನ್ನು ವಿಶ್ವದ ಇವತ್ತು ಎಸ್ ಎ ಗ್ಲೋಬಲ್ ವಿಲೇಜ್ ಅಂತ ಹೇಳಿ ಕರಿತೀವಿ. ಇಡೀ ವಿಶ್ವವೇ ಒಂದು ಚಿಕ್ಕ ಹಳ್ಳಿ ರೀತಿಯಲ್ಲಿ ಆಗಿದೆ. ವಿಶ್ವದ ಯಾವುದೇ ಭಾಗದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಇನ್ನೊಂದು ಭಾಗದಲ್ಲಿ ನಮಗೆ ನೋಡೋದಕ್ಕೆ ಇವತ್ತು ಮಾಧ್ಯಮಗಳ ಮೂಲಕ ಸಾಧ್ಯ ಆಗಿದೆ. ಸೊ ಅಂಥ ಡಿಜಿಟಲ್ ಸಾಕ್ಷರತೆಯನ್ನು ಮಕ್ಕಳು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಇವರು ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸುವಾಗ ಶಿಕ್ಷಣದ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡುವ ಮೂಲಕ, ಪುನಶ್ಚೇತನಗೊಳಿಸುವ ಮೂಲಕ ಮಾನವ ಬಂಡವಾಳವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಇವತ್ತು ಶಿಕ್ಷಣ ನೀತಿ ರೂಪಿತವಾಗಿದೆ. ಹ್ಯೂಮನ್ ಕ್ಯಾಪಿಟಲ್, ಮಾನವ ಅಂತಂದರೆ ಮಾನವನ ಸಾಮರ್ಥ್ಯಗಳೇ ಬಂಡವಾಳ ಆಗಬೇಕು. ಇಟ್ಸ್ ನಾಟ್ ದಿ ಎಕಾನಮಿ ಅಷ್ಟೇ ಅಲ್ಲ. ಈಗ ಒಬ್ಬ ಜ್ಞಾನ ಪಡೆದಿರುವಂಥ ವ್ಯಕ್ತಿ, ಅವನ ಜ್ಞಾನವೇ ಅವನಿಗೆ ಬಂಡವಾಳ ಆಗಬೇಕು. ಅದರ ಮೂಲಕ ಅವನು ಸೃಜನಶೀಲನಾಗಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡ್ತಕ್ಕಂಥ ವ್ಯಕ್ತಿಯಾಗಿ ರೂಪುಗೊಳ್ಬೇಕು ಅಂತೇಳಿ. ಸೊ ಇಂತಹ ಹಲವಾರು ಪ್ರಮುಖ ಉದ್ದೇಶಗಳನ್ನು ಇವತ್ತು ಇಟ್ಕೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಲಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರೋದು ಶಿಕ್ಷಣವನ್ನು ಜಾರಿಗೊಳಿಸುವಾಗ ಶಿಕ್ಷಕರಾಗಿರ್ತಕ್ಕಂಥವ್ರು, ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಮಕ್ಕಳಲ್ಲಿ ಇಂಥ ಸಾಮರ್ಥ್ಯಗಳನ್ನು ಬೆಳೆಸಿದ್ದಾದರೆ ಖಂಡಿತ ನಮ್ಮ ರಾಷ್ಟ್ರ ವಿಶ್ವದಲ್ಲಿ ಉನ್ನತ ದರ್ಜೆಗೆ ಇರೋದಕ್ಕೆ ಸಾಧ್ಯತೆ ಇದೆ. ಸೊ ಅಂತಹ ಗುರಿಗಳನ್ನು ಸಾಧನೆ ಮಾಡಬೇಕು ಅಂದರೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರ್ತಕ್ಕಂಥ ಆಶಯಗಳಿಗೆ ಪೂರಕವಾಗಿ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅನ್ನೋಂಥದ್ದನ್ನು ಹೇಳೋದಕ್ಕೆ ಇಚ್ಛಿಸ್ತೇನೆ. ಒಳ್ಳೆಯದು ಸರ್. ಒಟ್ಟಾರೆಯಾಗಿ ಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿಯನ್ನ ಉಂಟು ಮಾಡ್ತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಮುಖ ಉದ್ದೇಶವಾಗಿದೆ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಖಂಡಿತ ಖಂಡಿತ. ಹಾಗೆಯೇ ಈ ಮಾರ್ಪಾಡಿಗೆ ಒಳಪಡ್ತಾ ಇರ್ತಕ್ಕಂಥ ಈ ಒಂದು ಶಿಕ್ಷಣ ನೀತಿಯ ಪ್ರಮುಖ ಲಕ್ಷಣಗಳೇನು ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿ ಕೊಡಿ. ಓಕೆ. ಇಲ್ಲಿ ನಾನು ಮತ್ತು ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಕುರ್ಕಿಯವರು ಚರ್ಚಿಸ್ತಾ ಇದ್ವಿ. ಬಹಳ ಮುಖ್ಯವಾಗಿ ಶಿಕ್ಷಣದಲ್ಲಿ ಪ್ರಮುಖ ತಳಹದಿ ಅಂತಂದರೆ ಶಾಲಾ ಶಿಕ್ಷಣ. ಶಾಲಾ ಶಿಕ್ಷಣ ಗುಣಮಟ್ಟ ಉತ್ತಮವಾಗಿದ್ದರೆ ಉನ್ನತ ಶಿಕ್ಷಣದ ಗುಣಮಟ್ಟವೂ ಸಹ ಉತ್ತಮವಾಗಿರೋದಕ್ಕೆ ಸಾಧ್ಯ ಆಗುತ್ತೆ.
ಅದರಿಂದ ಶಾಲಾ ಶಿಕ್ಷಣಕ್ಕೆ ಯಾವ ಪ್ರಮುಖ ಲಕ್ಷಣಗಳನ್ನು ಇಟ್ಕೊಂಡು ಇದನ್ನು ರೂಪಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಇವರು ತೆಗೆದುಕೊಂಡಿರ್ತಕ್ಕಂಥ ಪ್ರಮುಖವಾದಂಥ ಲಕ್ಷಣಗಳು ಅಂದರೆ ಪ್ರಾರಂಭದ ಶಿಕ್ಷಣ, ಪ್ರಾರಂಭದ ಬಾಲ್ಯದ ಆರೈಕೆಯ ಮತ್ತು ಶಿಕ್ಷಣವನ್ನು ಬಲಪಡಿಸ್ತಕ್ಕಂಥದ್ದು. ಇಲ್ಲಿವರೆಗೆ ಏನಾಗಿತ್ತು ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಸಂವಿಧಾನ 45ನೇ ವಿಧಿಯ ಪ್ರಕಾರ 6ರಿಂದ 14ನೇ ವಯಸ್ಸಿನ ಮಕ್ಕಳಿಗೆ ಮಾತ್ರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅನ್ನೋವಂಥದ್ದು ನಮ್ಮ ರಾಷ್ಟ್ರೀಯ ಗುರಿಯಾಗಿತ್ತು. ಅದ್ರ ಕೆಳಗಡೆ ಇರುವಂಥವ್ರ ಶಿಕ್ಷಣ ರಾಷ್ಟ್ರದ ಜವಾಬ್ದಾರಿ ಆಗಿರಲಿಲ್ಲ. ಅದರಿಂದ ಈ ಪ್ರೀ ಪ್ರೈಮರಿ ಎಜುಕೇಷನ್ ಅನ್ನೋದಕ್ಕೆ ಒತ್ತು ಸಿಕ್ಕಿರಲಿಲ್ಲ. 6ರಿಂದ 14 ಮಾತ್ರ ನಮ್ಮ ಗುರಿಯಾಗಿತ್ತು. ಆದರೆ ಇವತ್ತು ಹೊಸ ಶಿಕ್ಷಣ ನೀತಿನಲ್ಲಿ, ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ 3ರಿಂದ 18 ವರ್ಷದವರೆಗೆ ಇವತ್ತು ಶಿಕ್ಷಣದ ವ್ಯಾಪ್ತಿಯನ್ನು ವಿಸ್ತರಿಸಿದ್ದಾರೆ. ಅಂದರೆ 3ನೇ ವರ್ಷದಿಂದನೇ ಮಗುವಿಗೆ ಶಿಕ್ಷಣ ನೀಡ್ತಕ್ಕಂಥದ್ದು ಇವತ್ತು ರಾಷ್ಟ್ರದ ಜವಾಬ್ದಾರಿಯಾಗಿದೆ. ಸೊ ಅದರಿಂದ ಇಲ್ಲಿ ನಮ್ಮ ಪ್ರೀ ಪ್ರೈಮರಿ ಎಜುಕೇಷನ್ ಅಂತ ಏನು ಕರಿತೀವಿ, ನರ್ಸರಿ, LKG ಮತ್ತು UKG ಅಂತ ಕ್ಲಾಸ್ಗಳೇನಿತ್ತು, ಆ ಕ್ಲಾಸ್ಗಳ ಜವಾಬ್ದಾರಿ ನಮಗಿರಲಿಲ್ಲ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಪೂರ್ವ ಬಾಲ್ಯದ ಶಿಕ್ಷಣ ಅಂತ ಏನು ಕರಿತಾ ಇದ್ದೀವಿ, 5 ವರ್ಷಗಳ ಒಂದು ಶಿಕ್ಷಣ ಇದೆ. ಸೊ ಅಲ್ಲಿ ಪ್ರಮುಖವಾಗಿ ಪರೀಕ್ಷೆಗಳು ಮುಖ್ಯ ಅಲ್ಲ. ಅಲ್ಲಿ ಮಗುವಿನಲ್ಲಿ ಸಾಮರ್ಥ್ಯಗಳನ್ನು ಬೆಳೆಸ್ತಕ್ಕಂಥದ್ದು, ಮಗುವನ್ನು ಆರೈಕೆ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಮಗುವಿನಲ್ಲೂ ಬೆಳಿಬೇಕಾಗಿರ್ತಕ್ಕಂಥ ಮೂಲಭೂತ ಸಾಮರ್ಥ್ಯಗಳನ್ನು ಬೆಳೆಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಗಮನವನ್ನು ಹರಿಸಬೇಕಾಗಿದೆ. ಸೊ ಅದಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ. ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಅಂತ ಕರಿತೀವಿ, ECCE ಅಂತೇಳಿ. ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಏನಿದೆಯಲ್ಲ ಅದಕ್ಕೆ ಇವತ್ತು ಒತ್ತು ಕೊಟ್ಟಿದೆ. ಪ್ರತಿಯೊಂದು ಮಗುವು ಸಹ ಶಿಕ್ಷಣವನ್ನು 3 ವರ್ಷದಿಂದ ಪ್ರಾರಂಭಿಸಬೇಕು. 3 ವರ್ಷದಿಂದ ಶಿಕ್ಷಣವನ್ನು ಪ್ರಾರಂಭಿಸಬೇಕು. 3ರಿಂದ 6 ವರ್ಷಗಳವರೆಗೆ ಏನಿದೆಯಲ್ಲ ಅದು ಮೊದಲೇ ನಮ್ಮ ಪ್ರಯಾರಿಟಿ ಆಗಿರಲಿಲ್ಲ ರಾಷ್ಟ್ರದ್ದು. ಆದರೆ ಇವತ್ತು ಪ್ರಯಾರಿಟಿ ಏರಿಯಾದಲ್ಲಿ ಬಂದಿರೋದ್ರಿಂದ ಈ ರಾಷ್ಟ್ರದ ಪ್ರತಿಯೊಂದು ಮಗುವು ಸಹ 3ನೇ ವಯಸ್ಸಿಗೆ ಶಾಲೆಯನ್ನು ಸೇರಬೇಕು, ಅಲ್ಲಿಂದ 18 ವರ್ಷಗಳವರೆಗೆ ಮುಂದುವರಿಬೇಕು ಅನ್ನೋವಂಥ ಅವಕಾಶವನ್ನು ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಪ್ರಮುಖವಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ. ಇಂದಿನ ಯಾವುದೇ ಶಿಕ್ಷಣ ನೀತಿನಲ್ಲಿ ಇದಿರಲಿಲ್ಲ. ಅಲ್ಲಿಂದ ಪ್ರಾರಂಭ ಆಗ್ತಿದ್ದೆ ನಮ್ಮದು 1ನೇ ಕ್ಲಾಸಿಂದ ನಮ್ಮ ಶಿಕ್ಷಣ ನೀತಿ. ಆದರೆ ಇವತ್ತು 1ನೇ ಕ್ಲಾಸಿನ ಕೆಳಗೆ 3 ವರ್ಷ ಏನಿದೆ, ಆ 3 ವರ್ಷಗಳನ್ನು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ವ್ಯಾಪ್ತಿನಲ್ಲಿ ತರಲಾಗಿದೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು 2ನೇ ಅಂಶ ನಾವು ನೋಡ್ತಕ್ಕಂಥದ್ದು ಸಾಕ್ಷರತೆ ಮತ್ತು ಗಣಿತ ಕೌಶಲ್ಯಗಳ ಕಲಿಕೆಗೆ ಸುಭದ್ರ ಅಡಿಪಾಯವನ್ನು ಹಾಕ್ತಕ್ಕಂಥದ್ದು. ಅಲ್ಲಿ ಏನಿದೆ ಅಂತಂದರೆ ಮೊದಲ 5 ವರ್ಷ ಏನು ಕರಿತೀವಿ, 5 ವರ್ಷಗಳು, ಫಸ್ಟು ನರ್ಸರಿ, LKG, UKG 1 and 2, ಇದಿಷ್ಟು 5 ವರ್ಷಗಳೇನಿದೆಯಲ್ಲ, ಅದಾದ ನಂತರ ಪ್ರೈಮರಿ 3, 4, 5. ಈಗ ಏನಿದೆ ಅಂತಂದರೆ ಇಷ್ಟರ ಒಳಗಾಗಿ ಪ್ರತಿಯೊಂದು ಮಗು ಸಾಕ್ಷರನಾಗಿರಬೇಕು. ನ್ಯೂಮರಿಕಲ್ ಸ್ಕಿಲ್ಸ್, ಅಂಕಗಣಿತದ ಕೌಶಲ್ಯಗಳು, ವ್ಯವಹಾರ ಕೌಶಲ್ಯಗಳು ಪ್ರತಿಯೊಂದು ಮಗುವಿಗೂ ಬರಬೇಕು. ಮೊದಲನೇ ಏನಾಯಿತು ಅಂದರೆ ಹೈಸ್ಕೂಲ್ ಒಳಗೆ ಇದೆಲ್ಲ ಬರಬೇಕು ಅಂತಿದ್ವಿ, ಆದರೆ ಈಗ ಅದಲ್ಲ. ಹೈಸ್ಕೂಲ್ವರೆಗೆ ಹಾಗಾಗಿ ಏನಾಗಿದೆ, ನಮ್ಮ ಮಕ್ಕಳೆಲ್ಲ ಸುಮ್ಮನೆ ಮುಂದಕ್ಕೆ ಬಂದುಬಿಟ್ಟು ಪಾಸ್ ಮಾಡ್ತಾ ಬಂದುಬಿಟ್ಟು ನಾವು ಅವರ ಸಾಮರ್ಥ್ಯಗಳೇ ಬೆಳವಣಿಗೆ ಆಗಿಲ್ಲ. ಆದರೆ ಇವತ್ತು ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮಕ್ಕಳಲ್ಲಿ ಅಂತಂದರೆ 5ನೇ ಕ್ಲಾಸ್ ಮುಗಿಸೋದ್ರೊಳಗೆ ಪ್ರತಿಯೊಬ್ಬ ಮಗು ಸಹ ಸಂಪೂರ್ಣ ಸಾಕ್ಷರನಾಗಿರಬೇಕು ಮತ್ತು ಅವನಿಗೆ ನ್ಯೂಮರಿಕಲ್ ಸ್ಕಿಲ್ಸ್, ಗಣಿತದ ಎಲ್ಲ ಕೌಶಲ್ಯಗಳು ಬರಬೇಕು. ಅಂದರೆ ಸ್ವತಂತ್ರವಾಗಿ ವ್ಯವಹಾರ ಮಾಡುವಂಥ ಸಾಮರ್ಥ್ಯ ಮಗುವಿನಲ್ಲಿ ಬರಬೇಕು ಅನ್ನೋವಂಥದ್ದಕ್ಕೆ ಒತ್ತು ಕೊಡಲಾಗಿದೆ. ಅಂದರೆ ಆ ಸುಭದ್ರ ಅಡಿಪಾಯ ಮಗುವಿನಲ್ಲಿ ಬಿತ್ತು ಅಂತಂದರೆ ಮುಂದಿನ ಕಲಿಕೆ ಅವನಿಗೆ ಸುಲಭ ಆಗುತ್ತೆ ಅನ್ನುವಂಥದ್ದನ್ನ ಇವತ್ತು ಒಳಗೊಂಡಿದೆ. ಇನ್ನು 3ನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ಇದರಲ್ಲಿ ಲಕ್ಷಣ ನೋಡ್ತಕ್ಕಂಥದ್ದು ಪಠ್ಯಕ್ರಮ ಮತ್ತು ನಮ್ಮ ಬೋಧನಾ ವಿಧಾನಗಳಲ್ಲಿ ಪ್ರಮುಖವಾದಂಥ ಬದಲಾವಣೆಗಳನ್ನು ತರಲಾಗಿದೆ. ನಮ್ಮ ಸಿಸ್ಟಮ್ ಆಫ್ ಎಜುಕೇಷನ್ ಏನಿತ್ತು, ಮೊದಲೇನಿತ್ತು ಅಂದರೆ 10+2 ಇತ್ತು. ಈಗ ಅದನ್ನು 5+3+3+4 ಅಂತ ಕರಿತೀವಿ. 5 ವರ್ಷಗಳ ಪೂರ್ವ ಪ್ರಾಥಮಿಕ ಶಿಕ್ಷಣ ಇವತ್ತೇನು ಕರಿತಾ ಇದ್ದೇವೆ, LKG, UKG ಮತ್ತು ನರ್ಸರಿ, LKG, UKG 1 and 2, ಇದು 1 ಸ್ಟ್ರೀಮ್ 5 years. ನೆಕ್ಸ್ಟ್ 3 years 3, 4, 5, 6, 7, 8 ಮಿಡ್ಲ್ ಸ್ಕೂಲ್. ಅದೇ ರೀತಿ 9, 10, 11, 12 ಅಂತೇಳಿ. ಸೊ ಈಗ ನಮಗೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ 3ನೇ ವರ್ಷದಿಂದ ಪ್ರಾರಂಭವಾಗಿ PUCವರೆಗೆ ಇದಿಷ್ಟು ಕಡ್ಡಾಯ ಶಿಕ್ಷಣದ ಒಳಗಡೆ ಬಂದುಬಿಡುತ್ತೆ. ಈಗ ಮೊದಲೇ ಇರಲಿಲ್ಲ. ಮೊದಲೇನಾಗಿತ್ತು ಅಂದರೆ 6 to 14, 8ನೇ ಕ್ಲಾಸ್ ಆದಮೇಲೆ ನಮ್ಮ ಜವಾಬ್ದಾರಿ ಎಲ್ಲ ಅಂತಿದ್ವಿ. ಈಗ ಅದಕ್ಕಾಗಿ ಏನಾಗಿತ್ತು ಅಂತಂದರೆ ನಿಮಗೆಲ್ಲ ಸಾಮಾನ್ಯ ಗೊತ್ತಿರ್ಬೋದು, ಈ KGBB ಸ್ಕೂಲ್ಗಳು, ಈ ಗೌರ್ಮೆಂಟಿಂದ ಪ್ರಾರಂಭವಾದ ಸ್ಕೂಲ್ಗಳು 8ರವರೆಗೆ ಮಾತ್ರ ಇದ್ವು. ಅದ್ರ ಮುಂದೆ ನಮ್ಮ ಜವಾಬ್ದಾರಿ ಎಲ್ಲ ಮುಗೀತು ಅಂತೇಳಿ. ಆದರೆ ಮತ್ತೆ ಆ ಮಕ್ಕಳೆಲ್ಲ ಡ್ರಾಪ್ಔಟ್ ಆಗ್ತಾಯಿದ್ರು. ಅದಕ್ಕೆ ಈಗ ಅದು ಆಗಬಾರ್ದು ಅಂತೇಳಿ ಆ ಎಲ್ಲ ಮಕ್ಕಳು ಅವ್ರಿಗೆ 18 years ಆಗೋವರೆಗೂ ಸಹ ಉಚಿತ ಕಡ್ಡಾಯ ಶಿಕ್ಷಣಕ್ಕೆ ಅವ್ರನ್ನ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಬಹಳ ಮುಖ್ಯವಾಗಿ ಈ ನೀತಿನಲ್ಲಿ ಸೇರಿಸಿರ್ತಕ್ಕಂಥದ್ದು ಅಂತಂದರೆ ನಮ್ಮ ಸರ್ವಶಿಕ್ಷಾ ಅಭಿಯಾನ ಬಂತು. 10 ವರ್ಷಗಳ ಕಾಲ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರು. ಬಟ್ ಈವನ್ ಟುಡೇ ವಿ ಆರ್ ನಾಟ್ ಏಬಲ್ ಟು ಅಚೀವ್ 100% ಯೂನಿವರ್ಸಲ್
ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್, ಸಾರ್ವತ್ರೀಕರಣ ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ಮಕ್ಕಳನ್ನೂ ಶಿಕ್ಷಣ ಪರಿಧಿ ತರೋದಕ್ಕೆ ನಮಗೆ ಇವತ್ತು ಸಾಧ್ಯ ಆಗಿಲ್ಲ. ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿದರು. ಇವತ್ತು ನಮ್ಮ ದೇಶದಲ್ಲಿ 2 ಕೋಟಿ ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ. 2 ಕೋಟಿ ಮಕ್ಕಳು ಅಂದರೆ ಶಾಲೆಗೆ ಸೇರಬೇಕಾಗಿರ್ತಕ್ಕಂಥ ಮಕ್ಕಳು 2 ಕೋಟಿ ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ. ಅದಕ್ಕೆ ಶಾಲಾ ದಾಖಲಾತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ಧಾರಣೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಬಹಳ ಮುಖ್ಯ. ಬರೀ ದಾಖಲಾತಿ ಮುಖ್ಯ ಅಲ್ಲ, 90% ಎನ್ರೋಲ್ಮೆಂಟ್ ಆಗಿಬಿಡ್ತಾರೆ ಈಗ. ಆದರೆ ನೀವು ಅಲ್ಲ ಹೈಸ್ಕೂಲ್ ಮುಗಿಸಿ ಹೊರಗೆ ಬರೋ ಅಷ್ಟೊತ್ತಿಗೆ ಉಳಿಯೋರ ಸಂಖ್ಯೆ ಎಷ್ಟು ಅಂದರೆ 50-56% ಉಳಿತಾ ಇದ್ದಾರೆ ಇವತ್ತು. ಸೊ ಅದರಿಂದ ಅವರ ಎನ್ರೋಲ್ಮೆಂಟು ಮತ್ತು ರಿಟೆನ್ಷನ್ ಇದು ಬಹಳ ಮುಖ್ಯವಾಗಿ ದಾಖಲಾತಿ ಹೆಚ್ಚಾಗಬೇಕು ಮತ್ತು ಧಾರಣೆ ಆಗಬೇಕು. ಆ ಎಲ್ಲ ಮಕ್ಕಳು PUCಯನ್ನು ಮುಗಿಸಿ ಹೊರಬರೋವರೆಗೂ ಶಾಲಾ ಪರಿಧಿನಲ್ಲಿ ಉಳಿಬೇಕು ಅನ್ನೋಂಥದಕ್ಕೆ ಬಹಳ ಮುಖ್ಯವಾಗಿ ಒತ್ತು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಒತ್ತು ಕೊಟ್ಟಿರ್ತಕ್ಕಂಥ ಅಂಶ, ಪ್ರಮುಖ ಲಕ್ಷಣ ಯಾವುದಪ್ಪ ಅಂದರೆ ಗುಣಾತ್ಮಕ ಶಿಕ್ಷಕನ ರೂಪಿಸ್ತಕ್ಕಂಥದ್ದು. ನಿಜವಾದಂಥ ಬದಲಾವಣೆ ಹರಿಕಾರರು ಶಿಕ್ಷಕರು. ನಾವು ಎಂಥದೇ ರೀತಿಯನ್ನು ರೂಪಿಸ್ತೀವಿ ಅಂದ್ರೂ ಅದನ್ನು ಜಾರಿ ತರುವಂಥವ್ರು ನಮ್ಮ ಶಿಕ್ಷಕರು. ಶಿಕ್ಷಕರು ಮನಸ್ಸು ಮಾಡಿ, ಶಿಕ್ಷಕರು ಗುಣಮಟ್ಟ ಇಲ್ಲದೆ ಹೋದರೆ ನಾವು ತರ್ತಕ್ಕಂಥ ಯಾವುದೇ ನೀತಿಗೆ ಉಪಯೋಗ ಇಲ್ಲ. ಆ ಹಿನ್ನೆಲೆಯಲ್ಲಿ ಗುಣಮಟ್ಟದ ಶಿಕ್ಷಕರನ್ನು ರೂಪಿಸಿದಾಗ, ನಾವು ಶಾಲೆಗಳಿಗೆ ಅಂಥ ಶಿಕ್ಷಕರನ್ನು ನಾವು ಕೊಟ್ಟಾಗ ಆ ಮಕ್ಕಳಲ್ಲಿ ಆ ಸಾಮರ್ಥ್ಯಗಳನ್ನು ಮಕ್ಕಳಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಗುಣಮಟ್ಟದ ಶಿಕ್ಷಣವನ್ನು ರೂಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಶಿಕ್ಷಕರ ಶಿಕ್ಷಣದಲ್ಲಿ ಅಪಾರವಾದಂಥ ಬದಲಾವಣೆಗಳನ್ನು ತರ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸಮಾನತೆಯ ಮತ್ತು ಎಲ್ಲರೂ ಒಳಗೊಳ್ತಕ್ಕಂಥ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಆಲ್ ಇನ್ಕ್ಲೂಸಿವ್ ಎಜುಕೇಷನ್ ಅಂತೇಳಿ ಕರಿತೀವಿ. ಈಕ್ವಿಟಬಲ್, ಎಲ್ಲರೂ ಸಮಾನವಾಗಿರ್ತಕ್ಕಂಥದ್ದು ಮತ್ತು ಎಲ್ಲರನ್ನೂ ಒಳಗೊಳ್ತಕ್ಕಂಥ ಶಿಕ್ಷಣ. 11ನೇ ಪಂಚವಾರ್ಷಿಕ ಯೋಜನೆಯಲ್ಲೇ ಇದು ಜಾರಿಗೆ ಬಂತು, ಎಲ್ಲರನ್ನೂ ಒಳಗೊಳ್ತಕ್ಕಂಥ ಅಥವಾ ಅಂತರ್ಗತ ಶಿಕ್ಷಣ ಅಂತೇಳಿ. ಆದರೆ ಈವನ್ ಟುಡೇ ಎಲ್ಲ ಮಕ್ಕಳನ್ನು ನಾವು ಸಾಮಾನ್ಯ ಶಿಕ್ಷಣದ ಪರಿಧಿಗೆ ತರೋದಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಸೆಗ್ರಿಗೇಟ್ ಮಾಡೋಂಗಿಲ್ಲ. ಈಗ ಒಬ್ಬ ನನಗೆ ಹ್ಯಾಂಡಿಕ್ಯಾಪ್ ಇದ್ದಾನೆ ಅಂದರೆ, ಹಿಯರಿಂಗ್ ಇಂಪೇರ್ಡ್ ಇದ್ದಾನೆ, ಶ್ರವಣ ದೋಷ ಇದೆ, ವಾಗ್ದೋಷ ಇದೆ, ನಡೆಯೋಕ್ಕಾಗದೇ ಇರ್ತಕ್ಕಂಥವನಿದ್ದಾನೆ, ಇಂಥ ಯಾವುದೇ ಸಮಸ್ಯೆ ಇರೋವಂಥ ಮಕ್ಕಳನ್ನ ನಾವು ಅವ್ರನ್ನ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಇನ್ನೂ ಭಾಳ ಜನ. ಆದರೆ ಇಂಥ ಎಲ್ಲ ಮಕ್ಕಳು ಸಾಮಾನ್ಯ ಶಿಕ್ಷಣದ ಪರಿಧಿ ಬರಬೇಕು, ಸಾಮಾನ್ಯ ಶಾಲೆಗಳಲ್ಲೇ ಇಂಥ ಮಕ್ಕಳಿಗೆ ಶಿಕ್ಷಣ ದೊರೆಯಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ತು ಸಮಾನವಾದಂಥ ಮತ್ತು ಎಲ್ಲರನ್ನೂ ಒಳಗೊಳ್ತಕ್ಕಂಥ ಶಿಕ್ಷಣಕ್ಕೆ ಅದರಲ್ಲಿ ಒತ್ತು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಮತ್ತೊಂದು ಭಾಳ ಮುಖ್ಯವಾದಂಥ ಲಕ್ಷಣ ಇದರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಅವರು ಒಳಗೊಳ್ತಿದ್ದಕ್ಕಂದ್ರೆ ಶಾಲಾ ಸಂಕೀರ್ಣ, ಸ್ಕೂಲ್ ಕಾಂಪ್ಲೆಕ್ಸಸ್ ಅಂತ ಹೇಳಿ ಕರಿತೀವಿ. ಇದು ತುಂಬ ಹೊಸದೇನೆ ಎಲ್ಲ ನಾವು ನೋಡ್ತಕ್ಕಂಥದ್ದು. ಹಿಂದಿನ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲೂ ಶಾಲಾ ಸಂಕೀರ್ಣ ಇತ್ತು, 68ರ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲೂ ಸ್ಕೂಲ್ ಕಾಂಪ್ಲೆಕ್ಸಸ್ ಇತ್ತು. ಆದರೆ ಸ್ಕೂಲ್ ಕಾಂಪ್ಲೆಕ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಅವುಗಳು ಬಲಿಷ್ಠ ಆಗಲಿಲ್ಲ, ಸಂಪನ್ಮೂಲಗಳನ್ನು ಹಂಚ್ಕೊಳ್ತಕ್ಕಂಥ ರೀತಿಯಲ್ಲಿ ಅವು ಕಾರ್ಯಪ್ರವೃತ್ತ ಆಗಿರಲಿಲ್ಲ. ಅದರಿಂದ ಈಗ ಪ್ರತಿ 10-20 ಶಾಲೆಗಳನ್ನು ಸೇರಿಸಿ ಒಂದು ಶಾಲಾ ಸಂಕೀರ್ಣವನ್ನು ಮಾಡಿ ಅಲ್ಲಿ ಸಂಪೂರ್ಣ ಸಂಪನ್ಮೂಲಗಳನ್ನು ಒಂದು ಸ್ಕೂಲ್ ಕಾಂಪ್ಲೆಕ್ಸ್ಗೆ ಒದಗಿಸಿ ಆ ಸುತ್ತ ಇರ್ತಕ್ಕಂಥ 10-20 ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಒದಗಿಸ್ತಕ್ಕಂಥದ್ದನ್ನು ಆ ಒಂದು ಶಾಲಾ ಸಂಕೀರ್ಣ ಮಾಡಬೇಕಾಗುತ್ತೆ. ಉದಾಹರಣೆಗೆ ಈಗ ಯಾವುದೋ ಒಂದು ಸ್ಕೂಲಲ್ಲಿ ಮ್ಯೂಸಿಕ್ ಟೀಚರ್ ಇಲ್ಲ, ಆರ್ಟ್ ಟೀಚರ್ ಇಲ್ಲ, ಡ್ರಾಯಿಂಗ್ ಟೀಚರ್ ಇಲ್ಲ ಅಂದರೆ ಈ ಶಾಲೆಯಿಂದ ಆ ಟೀಚರ್ನ ಆ ಶಾಲೆ ಕೊಡೋದಕ್ಕೆ ಅವಕಾಶ ಆಗಬೇಕು ಅನ್ನೋವಂಥದ್ದು. ಅವನು ವಾರದಲ್ಲಿ ಒಂದು ದಿವಸ ಆ ಶಾಲೆಗೆ ಹೋಗಿ ಮ್ಯೂಸಿಕ್ ಕಲಿಸೋದಾಗಲಿ, ಡ್ರಾಯಿಂಗ್ ಕಲಿಸೋದಾಗಲಿ, ಆರ್ಟ್ ಕಲಿಸೋದಕ್ಕಾಗಲಿ ಅವಕಾಶ ಇರೋ ರೀತಿಯಲ್ಲಿ ಎಲ್ಲ ಶಾಲೆಗಳಲ್ಲೂ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ಸ್ಕೂಲ್ ಕಾಂಪ್ಲೆಕ್ಸಲ್ಲಿ ಇಂಥ ವಿಶೇಷ ಶಿಕ್ಷಕರನ್ನ ಇಟ್ಕೊಂಡು ಆ ಎಲ್ಲ ಶಾಲೆಗಳಿಗೆ ಒದಗಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕಾಗುತ್ತೆ. ಇನ್ನು ಟೆಕ್ನಾಲಜಿ ಇರಲಿ, ಯಾವುದೇ ಸಂಪನ್ಮೂಲಗಳಾಗಲಿ ಎಲ್ಲ ಶಾಲೆಗಳಿಲ್ಲ ಅಂದರೆ ಈ ಸ್ಕೂಲ್ ಕಾಂಪ್ಲೆಕ್ಸಿಂದ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕಾಗುತ್ತೆ ಅಂತಾರೆ. ಅಂಥ ಒಂದು ಪ್ರಮುಖ ಪರಿಕಲ್ಪನೆಯನ್ನು ಇದರಲ್ಲಿ ಒಳಗೊಂಡಿದೆ. ಮತ್ತು ಇದ್ರ ಜೊತೆಗೆ ಶಾಲೆಗಳ ನಿಯಂತ್ರಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರೈವೇಟ್ ಶಾಲೆಗಳ ಮೇಲೆ ನಿಯಂತ್ರಣ ಇಲ್ಲ ಕೆಲವು ಕಡೆ. ಸೊ ಅವ್ರಿಗೆ ಬೇಕಾದ ರೀತಿಯಲ್ಲಿ ಹಣ ವಸೂಲು ಮಾಡ್ತಕ್ಕಂಥ ಕೆಲವು ಸಂಸ್ಥೆಗಳು ಮಾತ್ರ ಅದನ್ನು ಒಂದು ಸಮಾಜ ಸೇವೆ ಅನ್ನುವಂಥ ರೀತಿಯಲ್ಲಿ ಮಾಡ್ತಾ ಇರೋದನ್ನು ನಾವು ನೋಡಿದರೆ, ಆದರೆ ಬಹಳಷ್ಟು ಶಾಲೆಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಅದನ್ನು ಕೇವಲ ಹಣ ಗಳಿಸುವ ಮಾರ್ಗಗಳಾಗಿ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಶಾಲೆಗಳ ಮೇಲೆ ನಿಯಂತ್ರಣ ಬೇಕಾಗುತ್ತೆ. ಅದಕ್ಕೆ ಸ್ಟೇಟ್ ಸ್ಕೂಲ್ ರೆಗ್ಯುಲೇಟರಿ ಅಥಾರಿಟಿ ಅಂತೇಳಿ ಜಾರಿಗೆ ಬರುತ್ತೆ, SSRA ಅಂತೇಳಿ. ಆ NCERT ಅವರು ಅದಕ್ಕೆ ಒಂದು ರೂಪರೇಷೆಯನ್ನು ಮಾಡಿಕೊಡ್ತಾರೆ. ನಂತರ ನಮ್ಮ SCERT ಅಥವಾ DSCERT ಅಂತ ಏನಿದೆ ಅವರ ನೇತೃತ್ವದಲ್ಲಿ ಒಂದು ನ್ಯಾಷನಲ್ ಅಸೆಸ್ಮೆಂಟ್ ಸರ್ವೆ ಮತ್ತು ಸ್ಟೇಟ್ ಅಸೆಸ್ಮೆಂಟ್ ಸರ್ವೆಗಳು ನಡೆಯುತ್ತೆ. 3, 5, 8ನೇ ತರಗತಿಯ ಲೆವೆಲ್ನಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ಅಲ್ಲಿ ಸರ್ವೆಗಳು ನಡೆದು ಆ ಶಾಲೆಯ ಗುಣಮಟ್ಟ ಚೆನ್ನಾಗಿಲ್ಲ ಅಂತಂದರೆ ಅದನ್ನು ಮುಚ್ಚುವಂಥ ಅವಕಾಶವೂ ಈ ರೆಗ್ಯುಲೇಟರಿ ಅಥಾರಿಟಿಗಿದೆ. ಸೊ ಅಂತಹ ಒಂದು ಕ್ರಮವನ್ನು ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಜಾರಿ ತಂದಿದ್ದಾರೆ. ಇದು ಮೊದಲೇ ಇರಲಿಲ್ಲ ನಮಗೆ. ಹಾಗಾಗಿ ಏನಾಗ್ತಿತ್ತು, ಅವುಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇಲಾಖೆಗೆ ಇಲ್ಲದೆ ಇರೋದ್ರಿಂದ
ಯಾವುದೇ ರೀತಿಯ ಶಿಕ್ಷಣವನ್ನು ಕೊಡ್ತಾ ಬಂದುಬಿಟ್ಟಿದ್ದಾರೆ ಇಲ್ಲಿವರೆಗೆ. ಸೊ ಇದಾಗಬಾರ್ದು, ಎಲ್ಲ ಶಾಲೆಗಳಲ್ಲೂ ಸಮಾನವಾದಂಥ ಗುಣಮಟ್ಟದ ಶಿಕ್ಷಣ ದೊರೀಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಇಂಥ ಪ್ರಮುಖ 8 ಗುಣಲಕ್ಷಣಗಳನ್ನು ಒಳಗೊಂಡಂಥ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು, ಶಾಲಾ ಶಿಕ್ಷಣ ನೀತಿಯನ್ನು ರೂಪಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸವೇ ಶಿಕ್ಷಣದ ಗುರಿ ಅಂತ ಹೇಳಲಾಗತ್ತೆ. ಈ ನಿಟ್ಟಿನಲ್ಲಿ ಇಲ್ಲಿಯವರೆಗಿನ ಒಂದು ಶಿಕ್ಷಣ ವ್ಯವಸ್ಥೆ ಆ ಒಂದು ಕಾರ್ಯವನ್ನು ಮಾಡುವ ಹಂತದಲ್ಲಿ ಒಂದಷ್ಟು ಮಾರ್ಪಾಡನ್ನು ತರಬೇಕಾಗಿತ್ತೋ ಏನೋ, ಆ ಕಾರಣಕ್ಕಾಗಿಯೇ ಈ ಒಂದು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತರಲಾಗ್ತಾ ಇದೆಯೋ ಏನೋ. ಆದರೂ ಕೂಡ ಆ ಒಂದು ವ್ಯವಸ್ಥೆಯಲ್ಲಿ ಮತ್ತು ಈ ವ್ಯವಸ್ಥೆಯಲ್ಲಿ ಉಂಟಾಗ್ತಕ್ಕಂಥ ಸ್ವರೂಪ ಮತ್ತು ಬದಲಾವಣೆಗಳನ್ನು ಯಾವ ಒಂದು ಹಂತದಲ್ಲಿ ಗುರುತಿಸ್ತಿರ್ತಾರೆ ಸರ್? ಈಗ ಅದಷ್ಟು ನಾವು ಪ್ರಮುಖ ರೂಪರೇಷೆಗಳನ್ನು ನೋಡಿದ್ವಿ, ಏನು ಲಕ್ಷಣಗಳನ್ನು ಇಟ್ಕೊಂಡು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪಿತವಾಗಿದೆ ಅನ್ನೋಂಥದ್ದನ್ನು ನಾವು ನೋಡಿದ್ವಿ. ಇನ್ನು ಇವತ್ತಿನ ಶಿಕ್ಷಣ ಪದ್ಧತಿನಲ್ಲಿ ಪ್ರಮುಖ ಏನು ಬದಲಾವಣೆಗಳನ್ನು ಕಾಣ್ತೇವೆ, ಇಲ್ಲಿವರೆಗಿದ್ದಂತಹ ಒಂದು ವ್ಯವಸ್ಥೆಗೂ ಇವತ್ತಿನ ವ್ಯವಸ್ಥೆಗೂ ನಾವು ಏನು ಬದಲಾವಣೆಗಳನ್ನು ಕಾಣ್ತೀವಿ ಅಂದರೆ, ಇಲ್ಲಿವರೆಗೆ ನಮಗೆ ಇದ್ದಂಥ ರಾಷ್ಟ್ರೀಯ ಶಿಕ್ಷಣ ನೀತಿ 1968 ನಂತರ 10+2 ಸಿಸ್ಟಮ್ ಜಾರಿಗೆ ಬಂತು. ಅದು ಕೊಠಾರಿ ಎಜುಕೇಷನ್ ಕಮಿಷನ್ನ ರೆಕಮೆಂಡೇಷನ್ ಆಧಾರದ ಮೇಲೆ 68ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪಿತವಾದಾಗ 10+2 ಸಿಸ್ಟಮ್ ಜಾರಿಗೆ ಬಂತು. 10 ವರ್ಷಗಳ ಸಾಮಾನ್ಯ ಶಾಲಾ ಶಿಕ್ಷಣ ಮತ್ತು 2 ವರ್ಷಗಳ ಪದವಿ ಪೂರ್ವ ಶಿಕ್ಷಣ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, 10+2 ಸಿಸ್ಟಮ್. ಆದರೆ ಇಲ್ಲಿವರೆಗೆ ಏನಾಗಿತ್ತು, ಅದಕ್ಕಿಂತ ಹಿಂದೆ ಒಂದು ಕಾಮನ್ ಸಿಸ್ಟಮೇ ಇರಲಿಲ್ಲ. ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿ ಇತ್ತು ಸಿಸ್ಟಮ್. ಕೆಲವು ರಾಜ್ಯಗಳಲ್ಲಿ 1 ವರ್ಷದ PUC, ಕೆಲವು ರಾಜ್ಯಗಳಲ್ಲಿ 2 ವರ್ಷದ PUC, ಕೆಲವು ಕಡೆ 1 to 8, ಆಮೇಲೆ 9, 10 ಮತ್ತು 8, 9, 10. 8 2 ಸರಿ ಓದಬೇಕಾದಂತಹ ಪದ್ಧತಿ ಇತ್ತು. ಇದನ್ನೆಲ್ಲ ಇಡೀ ರಾಷ್ಟ್ರದಲ್ಲಿ ಕಾಮನ್ ಸಿಸ್ಟಮ್ ತರಬೇಕು ಅಂತೇಳಿ 10+2 ಸಿಸ್ಟಮನ್ನು ಜಾರಿಗೆ ತಂದರು. 10 ವರ್ಷಗಳ ಶಾಲಾ ಶಿಕ್ಷಣ ಮತ್ತು 2 ವರ್ಷಗಳ ಪದವಿ ಪೂರ್ವ ಶಿಕ್ಷಣ ಅನ್ನುವಂಥದ್ದನ್ನು ಜಾರಿಗೆ ತಂದರು. ಆದರೆ ಈಗ ನಾನು ಆಗಲೇ ಹೇಳಿದಾಗ ಅದಕ್ಕೆ ಕಾರಣ ಏನು ಅಂತಂದರೆ, ಅವರ ರಾಷ್ಟ್ರದ ಪ್ರಮುಖವಾದಂತಹ ನಮ್ಮ ಸಂವಿಧಾನದ ಆಶಯ ಏನಿತ್ತು ಅಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ನೀಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ 6 ನಂತರ ನೋಡ್ತಾ ಇದ್ರು, 1ನೇ ಕ್ಲಾಸಿನ ನಂತರ ಅಂತೇಳಿ. ಆದರೆ ಇವತ್ತು ಶಿಕ್ಷಣ ವ್ಯವಸ್ಥೆಯನ್ನೇ ಪುನರ್ರಚನೆಗೊಳಿಸಿ ಅದನ್ನು ಎಷ್ಟು ಮಾಡಿದ್ದಾರೆ ಅಂದರೆ, ಮೊದಲನೇದು 5 ಇಯರ್ ಸಿಸ್ಟಮ್, 5 ಇಯರ್ಸ್ ಮೊದಲನೇದು ಪೂರ್ವಬಾಲ್ಯದ ಶಿಕ್ಷಣ ಅಂತೇನು ಕರಿತೀವಿ. ಅದಾದ ನಂತರ ಪ್ರೈಮರಿ ಎಜುಕೇಷನ್ ಫಾರ್ 3 ಇಯರ್ಸ್, ನೆಕ್ಸ್ಟ್ ಮಿಡ್ಲ್ ಸ್ಕೂಲ್ ಸೆಕೆಂಡ್ರಿ ಎಜುಕೇಷನ್, ಮಿಡ್ಲ್ ಸ್ಕೂಲ್ ಎಜುಕೇಷನ್ ಫಾರ್ 3 ಇಯರ್ಸ್, ನಂತರ ಸೆಕೆಂಡ್ರಿ ಎಜುಕೇಷನ್ ಫಾರ್ 4 ಇಯರ್ಸ್. ಸೊ ಇದು PUCವರೆಗೂ ಒಳಗೊಳ್ಳುತ್ತೆ, 3ರಿಂದ 18 ವರ್ಷದವರೆಗೆ ಒಳಗೊಳ್ಳುತ್ತೆ. ಮೊದಲನೇ ಸಿಸ್ಟಮ್ ಯಾವುದಪ್ಪ ಅಂತಂದರೆ 5 ವರ್ಷಗಳ ಪ್ರಾರಂಭಿಕ ಬಾಲ್ಯದ ಶಿಕ್ಷಣ ಅಂತೇಳಿ ಕರಿತೀವಿ. ಇದು ನಮ್ಮ ಮೊದಲನೇ 3 ವರ್ಷಗಳು ಮತ್ತು 1, 2ನೇ ಕ್ಲಾಸ್ಗಳು, ನಮ್ಮ ನರ್ಸರಿ, LKG, UKG, 1, 2 ಈ 5 ವರ್ಷ ಏನಿದೆ, ಆ 5 ವರ್ಷಗಳಲ್ಲಿ ಇಲ್ಲಿ ಎಕ್ಸಾಮಿನೇಷನ್ ಇರೋಲ್ಲ ಆ ಮಕ್ಕಳಿಗೆ. ಭಾಳ ಮುಖ್ಯವಾಗಿ ಇದು ನಮ್ಗೆ ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿವರೆಗೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಪರೀಕ್ಷೆ ಇರುತ್ತೆ ಅಂತೇಳಿ ಅದನ್ನು ಕಡ್ಡಾಯವಾಗಿ ಬರೆಸೋದು, ಇದನ್ನೆಲ್ಲ ನೋಡ್ತಾ ಇದ್ವಿ. ಅದು ಮುಖ್ಯ ಅಲ್ಲ. ಈಗ ಇದು ಭಾಳ ಮುಖ್ಯವಾಗಿ ಮಗುವಿಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಸಾಮರ್ಥ್ಯಗಳನ್ನು, ಕೌಶಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ. ಪ್ಲೇವೇ ಮೆಥಡ್, ಕ್ರೀಡಾ ವಿಧಾನದಲ್ಲಿ ಆ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಪ್ಲೇವೇ ಮೆಥಡ್ ಅಂತ ಕರಿತೀವಿ. ಆ ಪ್ಲೇವೇ ಮೆಥಡನ್ನು ಹೆಚ್ಚಾಗಿ ಬೆಳೆಸ್ತಕ್ಕಂಥ ಆ್ಯಕ್ಟಿವಿಟಿ ಓರಿಯೆಂಟೆಡ್ ಮೆಥಡ್ಸ್, ಚಟುವಟಿಕೆ ಆಧಾರಿತ ವಿಧಾನಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಈ ಟೆಕ್ಸ್ಟ್ ಬುಕ್ಕೇ ಇರೋಲ್ಲ ಅವ್ರಿಗೆ. ಫಸ್ಟ್ 3 ವರ್ಷಗಳಿಗೇನು ಟೆಕ್ಸ್ಟ್ ಬುಕ್ಗಳು ಕಂಪಲ್ಸರಿ ಸಿಲೆಬಸ್ ಅಂತ ಇತ್ತಲ್ಲ, ಆ ರೀತಿ ಸಿಲೆಬಸ್ ಒಂದು ಫ್ರೇಮ್ ವರ್ಕ್ ಕೊಡ್ತಾರೆ ಅಷ್ಟೇ. ಇಂತಿಂಥ ಸಾಮರ್ಥ್ಯಗಳನ್ನು ಮಕ್ಕಳಿಗೆ ಕಲಿಸಿ, ಅಂಕೆಗಳನ್ನು ಕಲಿಸೋಂಥದ್ದು ಇರ್ಬೋದು, ಅಥವಾ ಎಲೆಗಳನ್ನು ಗುರುತಿಸೋ ಅಂಥದ್ದು ಇರ್ಬೋದು, ಪರಿಸರದಲ್ಲಿರೋ ಜನರುಗಳನ್ನು ಗುರುತಿಸೋವಂಥದ್ದು ಇರ್ಬೋದು, ಸಂಸ್ಕೃತಿನಲ್ಲಿರುವಂಥ ಅಂಶಗಳನ್ನು ಗುರುತಿಸೋವಂಥದ್ದು ಇರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಮತ್ತು ಭಾಳ ಫ್ಲೆಕ್ಸಿಬಲ್ ಇರುತ್ತೆ, ಅದಕ್ಕೆ ರಿಜಿಡ್ ಇಲ್ಲ. ಈಗ ಇಲ್ಲಿ ಕಲಿಸಿದ್ದನ್ನೇ ನಾವು ಡೆಲ್ಲಿನಲ್ಲೋ ಇನ್ನೊಂದು ಕಡೆ ಕಲಿಸ್ಬೇಕಂತ ಏನಿಲ್ಲ. ಅಲ್ಲಲ್ಲಿ ಲೋಕಲ್ ಏರಿಯಾಗಳಿಗೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಪಠ್ಯಕ್ರಮವನ್ನು ರೂಪಿಸ್ಕೊಂಡು ಕಲಿಸೋದಕ್ಕೆ ಅವಕಾಶ ಇದೆ. ಮಗುವಿನಲ್ಲಿ ಆಲೋಚನಾ ಸಾಮರ್ಥ್ಯವನ್ನು, ಅನ್ವೇಷಣಾ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಈ ಸಾಮರ್ಥ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಇದರ ಪ್ರಮುಖವಾದಂಥ ಉದ್ದೇಶ ಆಗಿದೆ. ಮತ್ತು 1, 2ರವರೆಗೆ 2 ವರ್ಷ 5ನೇ ಕ್ಲಾಸ್ವರೆಗೂ ಏನಿದೆ, 5 ವರ್ಷಗಳೇನಿದೆ, ಅಲ್ಲೆಲ್ಲೂ ಎಕ್ಸಾಮಿನೇಷನ್ ಸಿಸ್ಟಮ್ ಇರಲ್ಲ. ಆ ಮಕ್ಕಳಿಗೆ ಕೇವಲ ಸಾಮರ್ಥ್ಯಗಳನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಶಿಕ್ಷಕರು ಕ್ರಮಗಳನ್ನು ಕೈಗೊಳ್ತಕ್ಕಂಥದ್ದು, ಮಕ್ಕಳನ್ನ ಹೊರಗಡೆ ಫೀಲ್ಡಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ವಿಸಿಟ್ಸು, ಫೀಲ್ಡ್ ಟ್ರಿಪ್ಸು, ಇಂಥ ಹಲವಾರು ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಸಾಮರ್ಥ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಮಾಡಬೇಕು ಅನ್ನೋವಂಥದ್ದು ಬಹಳ ಮುಖ್ಯವಾಗಿದೆ. ಈ 5 ವರ್ಷ ಏನಿದೆಯಲ್ಲ ಇಸ್ ದ ಫೌಂಡೇಶನ್.
ಮಕ್ಕಳನ್ನು ಆರೈಕೆ ಮಾಡ್ತಕ್ಕಂಥದ್ದು ಮತ್ತು ಮಕ್ಕಳಲ್ಲಿ ಮೂಲ ಸಾಮರ್ಥ್ಯಗಳನ್ನು ಬೆಳೆಸ್ತಕ್ಕಂಥ ಒಂದು ಶಿಕ್ಷಣ. ನೆಕ್ಸ್ಟ್ 3 ವರ್ಷ ಏನಿದೆಯಲ್ಲ ಅದನ್ನು ನಾವೇನು ಕರಿತೀವಿ ಅಂದರೆ ಪ್ರೈಮರಿ ಎಜುಕೇಷನ್. 3, 4, 5 3, 4, 5ನೇ ಕ್ಲಾಸಿಗೆ ಬಂದಾಗ ಅಲ್ಲಿ ಆ್ಯಕ್ಚುಲಿ ಒತ್ತು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ರೀಡಿಂಗ್, ರೈಟಿಂಗ್, ಓದೋದು, ಬರವಣಿಗೆ, ಮಾತನಾಡೋ ಕೌಶಲ್ಯವನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು, ಫಿಸಿಕಲ್ ಎಜುಕೇಷನ್ನು, ಕಲೆ, ಆರ್ಟ್, ಭಾಷೆಗಳನ್ನು ಬೆಳೆಸ್ತಕ್ಕಂಥದ್ದು, ಸ್ವಲ್ಪ ಸೈನ್ಸು, ಮ್ಯಾಥ್ಸು. ಸೊ ಇಂಥ ಅಂಶಗಳನ್ನು ಬೆಳೆಸ್ತಕ್ಕಂಥದ್ದು. ಮತ್ತು ಇಲ್ಲಿ ನಾವು ನೋಡ್ತಕ್ಕಂಥದ್ರಿಂದ 5ನೇ ಕ್ಲಾಸ್ನವರೆಗೆ, ನರ್ಸರಿಯಿಂದ 5ನೇ ಕ್ಲಾಸ್ನವರೆಗೆ ಮದರ್ ಟಂಗಲ್ಲೇ ಶಿಕ್ಷಣವನ್ನು ನೀಡಬೇಕು ಅನ್ನೋದು. ರೀಜ್ನಲ್ ಲ್ಯಾಂಗ್ವೇಜ್ ಅಥವಾ ಮದರ್ ಟಂಗಲ್ಲೇ ಶಿಕ್ಷಣವನ್ನು ನೀಡಬೇಕು ಅನ್ನೋಂಥದ್ದಕ್ಕೆ ಒತ್ತು ಕೊಟ್ಟು ಹೋಮ್ ಲ್ಯಾಂಗ್ವೇಜ್, ಮಗುವಿನ ಮನೆಯ ಭಾಷೆ ಏನಿದೆ ಆ ಮನೆಯ ಭಾಷೆಯಲ್ಲೇ ಆ ಮಗು ಈ 5 ವರ್ಷಗಳ ಕಲಿಬೇಕು ಅನ್ನೋಂತಹ ಅವಕಾಶಗಳನ್ನ ಇದರಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತೇನಾಗಿದೆ ಅಂತಂದರೆ ಎಲ್ಲ ನರ್ಸರಿ LKG UKGಯಿಂದನೇ ಇಂಗ್ಲೀಷ್ ಮೀಡಿಯಮ್ಗಳಿಗೆ ಆಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ಕೇವಲ ಕಂಠಪಾಠ ವಿಧಾನದಲ್ಲಿ ಕಲಿತಾರೆ ಹೊರತು ಮೂಲ ಪರಿಕಲ್ಪನೆಗಳನ್ನು ಮಗು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಮೂಲ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ 5 ವರ್ಷಗಳೇನಿದೆಯಲ್ಲ ಅದನ್ನು ಪೂರ್ಣ ಮಗು ತನ್ನ ಮಾತೃಭಾಷೆಯಲ್ಲೇ ಕಲಿತಕ್ಕಂಥ ಅವಕಾಶನ ಅದರಲ್ಲಿ ಮಾಡಿಕೊಟ್ಟಿದೆ ಅಂತ. ನಂತರ ಈ 3 ವರ್ಷಗಳಲ್ಲಿ ಅಲ್ಲಿಂದ ಟೆಕ್ಸ್ಟ್ ಬುಕ್ಗಳು ಇಂಟ್ರೊಡ್ಯೂಸ್ ಆಗುತ್ತೆ. ಇಲ್ಲಿ 3ನೇ ಕ್ಲಾಸಿಂದ 3, 4, 5ನೇ ಕ್ಲಾಸಿಂದ ಟೆಕ್ಸ್ಟ್ ಬುಕ್ ಇಂಟ್ರೊಡ್ಯೂಸ್ ಆಗುತ್ತೆ. ಅಲ್ಲಿವರೆಗೂ ಟೆಕ್ಸ್ಟ್ ಬುಕ್ಕೇ ಇರಲ್ಲ. ಸೊ ಈ 3, 4, 5ನೇ ಕ್ಲಾಸಿನ ನಂತರ ಟೆಕ್ಸ್ಟ್ ಬುಕ್ಗಳು ಬರುತ್ತೆ. ಅಲ್ಲಿ 3ನೇ ಕ್ಲಾಸಲ್ಲಿ ಒಂದು ಸಾರಿ, 5ನೇ ಕ್ಲಾಸಲ್ಲಿ ಒಂದು ಸಾರಿ ಸ್ಕೂಲ್ ಲೆವೆಲ್ ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ಇದೇನು ಮತ್ತೆ ಪಬ್ಲಿಕ್ ಎಕ್ಸಾಮ್ ಅಲ್ಲ, ಸ್ಕೂಲ್ ಲೆವೆಲ್ ಎಕ್ಸಾಮಿನೇಷನ್ಸ್ ನಡೆಯುತ್ತೆ. ನೆಕ್ಸ್ಟ್ ಮಿಡ್ಲ್ ಸ್ಕೂಲ್ ಅಂತ ಏನು ಕರಿತೇವೆ, 6, 7, 8. ಈಗೆಲ್ಲ ಆ್ಯಕ್ಚುಲಿ ಉತ್ತರ ಭಾರತದಲ್ಲಿ ಈ ಸಿಸ್ಟಮ್ ಇದೆ. ಅವರು 1 to 5 ಒಂದಿದೆ, 6, 7, 8 ಒಂದಿದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಇದು 8 ಹೈಸ್ಕೂಲಲ್ಲಿ ಹೋಗ್ಬಿಟ್ಟಿದೆ. ಒಂದು ರಿಆರ್ಗನೈಸೇಷನ್ಗೆ ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಉತ್ತರ ಭಾರತ ರಾಜ್ಯಗಳಲ್ಲಿ ಈಗಾಗಲೇ ಈ ಸಿಸ್ಟಮ್ ಇದೆ. 6, 7, 8 ಏನಿದೆ ಇದನ್ನು ನಾವೇನು ಕರಿತೀವಿ ಅಂತಂದರೆ ಈ ಅಂತ ಮಾಧ್ಯಮಿಕ ಅಂತ ಏನು ಕರಿತೇವೆ, ಇಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕಲಿಯೋದಕ್ಕೆ ಅವಕಾಶ ಇದೆ. ಲ್ಯಾಂಗ್ವೇಜಸ್ಗಳು 3 ಲ್ಯಾಂಗ್ವೇಜಸ್ ಯಾವುದು ಈಗೇನು ನಮ್ಮ 3 ಲ್ಯಾಂಗ್ವೇಜ್ ಫಾರ್ಮುಲಾ ಇದೆಯಲ್ಲ ಆ 3 ಲ್ಯಾಂಗ್ವೇಜ್ಗಳನ್ನು ಕಲಿತಕ್ಕಂಥದ್ದು ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಮತ್ತು ಸೈನ್ಸ್. ಸೊ ಇವುಗಳನ್ನು ಕಲಿತಕ್ಕಂಥದ್ದು. ಇಲ್ಲೂ ಹೆಚ್ಚು ಒತ್ತು ಕೊಟ್ಟಿರೋದು ಎಕ್ಸ್ಪೀರಿಯನ್ಸ್, ಅನುಭವಾಧಾರಿತ ಕಲಿಕೆ. ಮಗುವಿಗೆ ತನ್ನ ಅನುಭವಗಳ ಮೂಲಕ ಮಗು ಕಲಿಬೇಕೆ ಹೊರತು ಮತ್ತು ಕಂಠಪಾಠ ಮಾಡಬೇಕು, ಪರೀಕ್ಷೆಗಳನ್ನೇ ಬರೀಬೇಕು ಅನ್ನೋಂಥದಕ್ಕೆ ಒತ್ತಿಲ್ಲ. ಇಲ್ಲೂ ಅಷ್ಟೇ. ಎಲ್ಲಿ ಅಂದರೆ ಎಕ್ಸಾಮಿನೇಷನ್ ಮಾಡೋಂಥದ್ದು 8ಲ್ಲಿ ಮಾತ್ರ. 3, 5, 8 3 ಲೆವೆಲಲ್ಲಿ ಮಾತ್ರ ಎಕ್ಸಾಮಿನೇಷನ್ನು. ಅದು ಕ್ಲಾಸ್ ಲೆವೆಲ್ ಎಕ್ಸಾಮಿನೇಷನ್ಸ್, ಸ್ಕೂಲ್ ಲೆವೆಲ್ ಎಕ್ಸಾಮಿನೇಷನ್ಸ್ 3 ಸರಿ ಮಾತ್ರ ನಡೆಯುತ್ತೆ. ಸೊ ಅದಾದ ನಂತರ 4 ವರ್ಷಗಳದ ಸೆಕೆಂಡ್ರಿ ಹಂತದ ಶಿಕ್ಷಣ, ಸೆಕೆಂಡ್ರಿ ಹಂತದ ಹೈಸ್ಕೂಲ್ ಅಥವಾ ಪ್ರೌಢಶಾಲಾ ಹಂತದ ಶಿಕ್ಷಣ ಅಂತೇನು ಕರಿತೀವಿ, ಅದು 4 ವರ್ಷಗಳ ಕಾಲ ಇರುತ್ತೆ. 9th, 10th, 11th, 12th. ಈಗ ಇನ್ಮೇಲೆ PUC ಬೋರ್ಡ್ ಅನ್ನೋದು ಇರೋಲ್ಲ. ಈಗೇನು ಮೊದಲೇ ನಮ್ಮದು ಇಂಟರ್ಮೀಡಿಯೇಟ್ ಅಥವಾ PUC ಅಂತಿತ್ತಲ್ಲ ಅದಿರೋಲ್ಲ ಇನ್ನು ಮುಂದೆ. ಅದೆಲ್ಲ ಹೈಸ್ಕೂಲಲ್ಲೇ ಸೇರಿಕೊಳ್ಳುತ್ತೆ. ಈಗ ನಮ್ಮಲ್ಲಿ ಸ್ವಲ್ಪ ರಿಆರ್ಗನೈಸ್ ಆಗಬೇಕಾಗುತ್ತೆ. 2 ಅವಕಾಶಗಳನ್ನು ಕೊಡ್ಬೋದು. ಏನು ಅಂತಂದರೆ ಈಗ ಆಗಲೇ ಹೈಸ್ಕೂಲ್ ಇರೋವಂಥವ್ರು ದೇ ಕ್ಯಾನ್ ಸ್ಟಾರ್ಟ್ PUC ಇರೋವಂಥವ್ರು ದೇ ಕ್ಯಾನ್ ಸ್ಟಾರ್ಟ್ 9th and 10th ಕ್ಲಾಸಸ್. ಈ ಥರ 2 ಅವಕಾಶಗಳಿರುತ್ತೆ. ಸೊ ಯಾರು ಬೇಕಾದರೂ ಆ ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಪ್ರತಿಯೊಬ್ಬರು 4 ಕ್ಲಾಸ್ಗಳನ್ನು ನಡೆಸಬೇಕಾಗುತ್ತೆ. 9th, 10th, 11th, 12th. ಬರೀ PUC ನಡೆಸ್ತೀನಿ ಅಂದರೆ ಅವಕಾಶ ಇಲ್ಲ, ಬರೀ 9th, 10th ನಡೆಸ್ತೀನಿ ಅಂದರೆ ಅವಕಾಶ ಇಲ್ಲ. ಈ 4 ಕ್ಲಾಸ್ಗಳು ನಡೆಸಬೇಕಾಗುತ್ತೆ. ಇಲ್ಲಿಂದ ಸೆಮಿಸ್ಟರ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ 4 ಸೆಮಿಸ್ಟರ್ಗಳು ಸ್ಟಾರ್ಟ್ ಆಗುತ್ತೆ. ಪ್ರತಿ ಸೆಮಿಸ್ಟ್ರಲ್ಲಿ ವಿದ್ಯಾರ್ಥಿ 5 ರಿಂದ 6 ಸಬ್ಜೆಕ್ಟ್ಸ್ಗಳನ್ನು ಓದಬೇಕಾಗುತ್ತೆ. ಪ್ರತಿ ಸೆಮಿಸ್ಟ್ರಲ್ಲಿ 5 ರಿಂದ 6 ಸಬ್ಜೆಕ್ಟ್ಸ್ಗಳನ್ನು ಓದಬೇಕಾಗುತ್ತೆ. ಇಲ್ಲಿಂದ ಅವ್ನು ಬೇಕಾದರೆ ಇಂಗ್ಲೀಷ್ ಮೀಡಿಯಮಲ್ಲೇ ಓದ್ಬೋದು, ಬೇರೆ ಮೀಡಿಯಮಲ್ಲಿ ಓದೋದಕ್ಕೆ ಅವಕಾಶ ಇದೆ. 8ನೇ ಕ್ಲಾಸಿನ ನಂತರ ಅವ್ರು ಇದು ಕಂಪಲ್ಸರಿ 8ರವರೆಗೂ ಅವರು ಆ್ಯಕ್ಚುಲಿ 8ರವರೆಗೂ ಪ್ರಿಫರಬಲಿ ಮದರ್ ಟಂಗ್ ಇರ್ಬೋದು, ಅಥವಾ ಅವನು 6 ನಂತರ ಓದ್ಬೋದು. 6 ನಂತರ ಇಂಗ್ಲೀಷ್ ಮೀಡಿಯಮೇ ಬರ್ಬೋದು. ಇಲ್ಲಿ 8 ನಂತರ ಅವ್ರಿಗೆ ಫ್ರೀಡಮ್ ಇರುತ್ತೆ. 9 ನಂತರ 9, 10, 11, 12ರಲ್ಲಿ ಅವ್ರಿಗೆ ಅವಕಾಶ ಇದೆ. ಬೈಲಿಂಗ್ವಲ್ ಅಪ್ರೋಚ್ಗೆ ಅವಕಾಶ ಇದೆ. ಇದರಲ್ಲಿ ಇನ್ನೊಂದನ್ನು ರೆಕಮೆಂಡ್ ಮಾಡಿದ್ದಾರೆ. ಈಗ ಕೆಲವು ದೇಶಗಳಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ, ಚೀನಾ ಇರ್ಬೋದು, ಜಪಾನ್ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಮದರ್ ಟಂಗಲ್ಲೇ ಅವರು ಹೈಯರ್ ಎಜುಕೇಷನು, ಮೆಡಿಕಲ್ ಎಜುಕೇಷನು, ಟೆಕ್ನಿಕಲ್ ಎಜುಕೇಷನು ಕೊಡ್ತಾ ಇದ್ದಾರೆ. ಸೊ ವೈ ಶುಡ್ ಯು ನಾಟ್ ಟ್ರೈ ಅನ್ನೋಂಥ ರೆಕಮೆಂಡೇಷನ್ ಇವ್ರದ್ದಿದೆ. ನಮ್ಮ ರಾಷ್ಟ್ರದಲ್ಲೂ ಯಾಕೆ ನಮ್ಮ ಮಕ್ಕಳಿಗೆ ನಾವು ಮದರ್ ಟಂಗಲ್ಲೇ ಇಂಥ ಶಿಕ್ಷಣವನ್ನು ಕೊಡಬಾರ್ದು ಅನ್ನೋಂಥ ಚಿಂತನೆಯೂ ನಡೀತಾ ಇದೆ. ಅದರಿಂದ ಕಂಪಲ್ಸರಿ ಅವರು ಇಂಗ್ಲೀಷ್ಗೆ ಹೋಗ್ಬೇಕಂತ ಏನಿಲ್ಲ. ಅಲ್ಲೂ ಇವತ್ತು ಅಂಥದನ್ನು ಪ್ರಯತ್ನ ಮಾಡಬೇಕು ಅನ್ನೋಂಥ ಆಲೋಚನೆಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ.
ಇದ್ರ ಜೊತೆಗೆ ಈ ಹಾರ್ಡ್ ಸಪ್ರೇಷನ್ ಇರೋಲ್ಲ. ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತ ಆಗಲಿ, ಪಿ ಯು ಸಿನಲ್ಲಿ ಈಗ ನಮ್ಮ ಮೊದಲಿತ್ತಲ್ಲ, ಈಗ PCMB ಅಂದರೆ ಅವ್ನು ಸೈನ್ಸ್, HEPS ಅಂದರೆ ಆರ್ಟ್ಸ್. ಈಗ ಆಗಿಲ್ಲ. ಅವನು PCM ಜೊತೆಗೆ ಹಿಸ್ಟ್ರಿ ಹೋಗ್ಬೋದು, PCM ಜೊತೆಗೆ ಹಿಸ್ಟ್ರಿ ಹೋಗ್ಬೋದು. ಇನ್ನೊಬ್ಬ ಕಾಮರ್ಸ್ ಜೊತೆಗೆ ಒಂದು ಬಯಾಲಜಿ ಓದ್ತೀನಿ ಅಂದರೆ ಅವ್ನಿಗೆ ಅವಕಾಶ ಇದೆ. ಅಥವಾ ಆರ್ಟ್ಸ್ನವನು HEP ಜೊತೆಗೆ ಒಂದು ಬಯಾಲಜಿ ಓದ್ತೀನಿ ಅಂದರೆ ಅವಕಾಶ ಇದೆ. ಅಥವಾ ಕಂಪ್ಯೂಟರ್ ಸೈನ್ಸ್ ಓದ್ತೀನಿ ನಾನು, HEP ಜೊತೆಗೆ ನಾನು ಕಂಪ್ಯೂಟರ್ ಸೈನ್ಸ್ ಓದ್ತೀನಿ ಅಂದರೆ ಅವಕಾಶ ಇದೆ. ಅಥವಾ ಸೈನ್ಸ್ನ ಒಬ್ಬ ಮ್ಯೂಸಿಕ್ ಓದ್ತೀನಿ ಅಥವಾ ನಾನೊಂದು ಸಾಹಿತ್ಯ ಓದ್ತೀನಿ ಅಂತಂದರೆ ಅವಕಾಶ ಇದೆ. ಸೊ ಇಲ್ಲಿ ಸಪ್ರೇಷನ್ ಅನ್ನೋದಿಲ್ಲ. ಅದಕ್ಕೆ ಇಂಟಿಗ್ರೇಟೆಡ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ. ಸೊ ಅದರಿಂದ ನೋ ಹಾರ್ಡ್ ಸಪ್ರೇಷನ್ ಆಫ್ ದಿ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತ ಸಪ್ರೇಟ್ ಇರೋಲ್ಲ. ವೊಕೇಶನಲ್ ಆ್ಯಂಡ್ ಅಕಾಡೆಮಿಕ್ ಸ್ಟ್ರೀಮ್ ಅಂತ ಇರೋಲ್ಲ. ಇವು ಬರೀ ವೊಕೇಶನಲ್ ಸಬ್ಜೆಕ್ಟು, ಇವು ಬರೀ ಅಕಾಡೆಮಿಕ್ ಸಬ್ಜೆಕ್ಟ್. PUC ನಲ್ಲಿ ವೊಕೇಶನಲ್ ಕೋರ್ಸ್ ಅಂತ ಇತ್ತು ನೋಡಿ ಮುಂಚೆ, ನಿಮ್ಗೆ ಗೊತ್ತಿರ್ಬೋದು ವೊಕೇಶನಲ್ ಕೋರ್ಸ್ ಅಂತೇಳಿ. ಸೊ ಅಲ್ಲಿ ಓನ್ಲಿ ಆ ಜಾಬಿಗೆ ಸಂಬಂಧಪಟ್ಟಿದ್ದಷ್ಟೇ ಒತ್ತು ಕೊಡ್ತಾಯಿದ್ರು. ಆರ್ಟ್ಸು ಸೈನ್ಸು ಇಂಥವುಗಳು ಅದರಲ್ಲಿ ಇರ್ತಿಲ್ಲ. ಆದರೆ ಈಗ ಆಗಿಲ್ಲ. ಅವನು ಅದು ಆರ್ಟ್ಸ್ ಸೈನ್ಸ್ ಜೊತೆಗೇ ಒಂದು ವೃತ್ತಿ ಕಲಿಬೋದು, ಒಂದು ವೃತ್ತಿಯನ್ನು ಕಲಿಯೋದಕ್ಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ಸೈನ್ಸ್ ನಾನು ಓದೋದ್ರ ಜೊತೆಗೇ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸು ಓದ್ತೀನಿ, ನಾನು ಎಕ್ಸ್ರೇ ಟೆಕ್ನಿಷಿಯನ್ ಆಗ್ತೀನಿ ಅಂದರೆ ಅವಕಾಶ ಇದೆ. ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗ್ತೀನಿ ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತಲೇ ಸಪ್ರೇಟ್ ಇತ್ತು. ಈಗ ಹಂಗಿಲ್ಲ, ಇದರಲ್ಲೇ ಬಂದ್ಬಿಡುತ್ತೆ. ನಾನು ಹೇಳಿದ್ನಲ್ಲ, PCB ಜೊತೆಗೆ ನಾನೊಂದು ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸ್ ಮಾಡ್ತೀನಿ, ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮಾಡ್ತೀನಿ ಅಂದರೆ ನೀವು ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ದಿ ಜಾಬ್. ನನಗೆ ಹೈಯರ್ ಎಜುಕೇಷನ್ಗೆ ಹೋಗೋಕ್ಕಾಗಲ್ಲ, ನಾನೊಂದು ಜಾಬ್ ಮಾಡ್ತೀನಿ ಅಂದರೆ ಸೊ ಅವಕಾಶ ಇದೆ ಅವರಿಗೆ. ಸೊ ಆ ರೀತಿಯಾಗಿ ಇದರಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾನೆ. 3, 5, 8ರಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಬೋರ್ಡ್ ಎಕ್ಸಾಮಿನೇಷನ್ ನಡೆಯೋದು 10th ಮತ್ತು 12th ಮಾತ್ರ. ಈಗೇನಿದೆಯಲ್ಲ ಆ ರೀತಿ 10th ಮತ್ತು 12th ಮಾತ್ರ ಬೋರ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಇನ್ನು 3, 5, 8ರಲ್ಲಿ ಸ್ಕೂಲ್ ಲೆವೆಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ಅದರಿಂದ ಪರೀಕ್ಷಾ ಒತ್ತಡಗಳು ಕಡಿಮೆ ಆಗಿದೆ. ಈ ಒಂದು ಹೊಸ ಪಾಲಿಸಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ನಾವು ನೋಡ್ತಕ್ಕಂಥದ್ದು ಪರೀಕ್ಷಾ ಒತ್ತಡ ಕಡಿಮೆ ಆಗಿದೆ. ಮಗುವಿಗೆ ಚಾನ್ಸಸ್ ಅವಕಾಶ ಜಾಸ್ತಿ ಆಗಿದೆ. ಬೇರೆ ಬೇರೆ ನನಗೆ ಇಷ್ಟ ಇರೋವಂಥ ಕ್ಷೇತ್ರಗಳು, ಉದಾಹರಣೆ ನಮ್ಗೆ ಗೊತ್ತಿರ್ಬೋದು, ಈಗ ಒಳ್ಳೆ ಮೆಡಿಕಲ್ ಕೋರ್ಸ್ ಓದಂಥವನಿಗೆ ಡ್ರಾಯಿಂಗಲ್ಲಿ ಭಾಳ ಇಂಟ್ರೆಸ್ಟ್ ಇರ್ಬೋದು, ಒಬ್ಬ ಸಾಹಿತಿ ಇರ್ಬೋದು ಅದರಲ್ಲಿ. ಸೊ ಅಂಥವ್ರಿಗೆಲ್ಲ ಅವಕಾಶ ಇದೆ. ಬೇರೆ ಬೇರೆ ಅವ್ರಿಗೆ ಇಷ್ಟವಾಗಿರುವಂಥ ಕೋರ್ಸಸ್ಗಳನ್ನು ಓದುವಂಥ ಅವಕಾಶಗಳನ್ನು ಇದರಲ್ಲಿ ಮಾಡಿಕೊಟ್ಟಿದೆ. ಇಷ್ಟೊಂದು ಡೈವರ್ಸಿಟಿಯನ್ನು ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದೆ. ಆ ರಿಜಿಡಿಟಿ ಏನಿತ್ತು ನಮ್ಮ ಮೊದಲಿನ 10+2 ಸಿಸ್ಟಮಲ್ಲಿ, ಅದು ಕಂಪ್ಲೀಟಾಗಿ ಕಡಿಮೆ ಆಗಿದೆ ಇವತ್ತು. ಸೊ ಇದರಿಂದ ಮಗುವಿನ ಆಸಕ್ತಿಗಳಿಗೆ ಅನುಗುಣವಾಗಿ, ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕಲಿಯೋದಕ್ಕೆ ಇದರಲ್ಲಿ ಹೆಚ್ಚಿನ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದರಿಂದ ನಿಜವಾಗಲೂ ಮಕ್ಕಳ ಸಾಮರ್ಥ್ಯಗಳ ಬೆಳವಣಿಗೆಗೆ ಅತ್ಯಂತ ಹೆಚ್ಚಿನ ಅವಕಾಶ ದೊರೆಯುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸೊ ಅದು ನಮ್ಮ ಜಾರಿಗೆ ಬಂದಾಗ ಐ ಥಿಂಕ್ ಟು ಸಿ ಎಷ್ಟರ ಮಟ್ಟಿಗೆ ಅದು ಮಕ್ಕಳಿಗೆ ಪ್ರಯೋಜನ ಆಗುತ್ತೆ ಅನ್ನೋಂಥದ್ದು. ಖಂಡಿತ ಇದನ್ನು ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಇದೆ ಅಂತೇಳಿ ನಾನು ಭಾವಿಸ್ತೇನೆ.